ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಕ್ಸಲೆಂಟ್ ಈವ್ನಿಂಗ್. ಎಲ್ರಿಗೂ ವಾಯ್ಸ್ ಕೇಳಿಸಿದೆ ಅಂತ ಅನ್ಕೊಳ್ತೀನಿ. ವಾಯ್ಸ್ ಕೇಳಿಸ್ತಾ ಇದೆ ಅಂತಂದ್ರೆ ಒಂದು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತೇಳಿ ಕನ್ಫರ್ಮ್ ಮಾಡಿ. ಇವತ್ತಿನ ಒಂದು ಅದ್ಭುತವಾದಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅನ್ನ ನಿಮ್ ಮುಂದೆ ಪ್ರಸ್ತುತಪಡಿಸಬೇಕು ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನ ನಾನು ಅಡ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಟಾಪಿಕ್ ಯಾವ್ದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅನ್ನೋದು ಆಲ್ರೆಡಿ ನಿಮ್ಗೆ ರೀಚ್ ಆಗಿದೆ. ಆ ಸಬ್ಜೆಕ್ಟೇ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಈ ಪ್ರೋಗ್ರಾಮ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ನ ಮಹತ್ವ, ಪ್ರೋಗ್ರಾಮ್ಸ್ ಗಳ ಮಹತ್ವವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಇವತ್ತಿನ ಕ್ಲಾಸ್ ನಲ್ಲಿ ಮಾಡೋಣ. ಆಲ್ರೆಡಿ ನಿನ್ನೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ನಾವು ಡಿಸ್ಕಷನ್ ಮಾಡಿದ್ವಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ಸಿಸ್ಟಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂತಲ್ಲ, ಯಾವುದೇ ವೃತ್ತಿಯನ್ನು ನೀವು ತಗೊಳ್ಳಿ, ಆ ವೃತ್ತಿಯಲ್ಲಿ ನೀವು ಯಶಸ್ಸನ್ನ ಕಾಣ್ಬೇಕು ಅಂದ್ರೆ ಆ ವೃತ್ತಿಯಲ್ಲೇ ಒಂದು ಸಿಸ್ಟಮ್ ಅಂತ ಇರುತ್ತೆ, ಒಂದು ವ್ಯವಸ್ಥೆ ಅಂತ ಇರುತ್ತೆ. ಆ ಒಂದು ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು, ಕಲಿಬೇಕು. ಅದನ್ನ ನಾವು ಆ ವೃತ್ತಿಯಲ್ಲಿ ಅಳವಡಿಸ್ಕೊಳ್ಬೇಕು. ಅವಾಗ್ಲೇ ಆ ವೃತ್ತಿಯಲ್ಲಿ ಯಶಸ್ವಿ ವ್ಯಕ್ತಿ ಆಗೋದಕ್ಕೆ ಸಾಧ್ಯ. ಅದೇ ತರ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ಡಿಫ್ರೆಂಟ್ ಕಂಪನಿಗಳಲ್ಲಿ ಆ ಕಂಪನಿಯದ್ದೇ ಒಂದು ಸಿಸ್ಟಮ್ ಅಂತ ಇರುತ್ತೆ. ಆ ಕಂಪನಿಯದ್ದೇ ಒಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ನ ನಾವು ಕಲಿಬೇಕು. ಆ ಸಿಸ್ಟಮ್ನ ಕಲಿಬೇಕು. ಆ ಸಿಸ್ಟಮ್ ಒಳಗಡೆನೆ ಬರುವಂತ ಒಂದು ಸಬ್ಜೆಕ್ಟ್ ಈ ಪ್ರೋಗ್ರಾಮ್ಸ್ ಅನ್ನುವಂಥದ್ದು. ಇದರ ಮಹತ್ವವನ್ನ ತಿಳ್ಕೊಳ್ತಾ ಹೋಗೋಣ. ಇವತ್ತು ಪ್ರೋಗ್ರಾಮ್ ಅನ್ನುವಂಥದ್ದು ಎಸ್ಪೆಷಲಿ ಆ ಪ್ರೋಗ್ರಾಮ್ ನಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋ ಒಂದು ನಂಬರ್ ಏನಿದೆ, ಪ್ರೋಗ್ರಾಮ್ ನಂಬರ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಯಾವ್ದೊಂದು ಕಾರ್ಯಕ್ರಮ ಮಾಡಿರ್ತೀರಾ, ಆ ಕಾರ್ಯಕ್ರಮದಲ್ಲಿ ಒಂದು 100 ಜನನೋ 500 ಜನನೋ 1000 ಜನನೋ ಕುಳಿತುಕೊಂಡಿದ್ದಾರೆ ಅಂತ ಅಂದ್ರೆ ಆ 100, 500, 1000 ಏನ್ ನಂಬರ್ ಇದೆಯಲ್ಲ, ಆ ನಂಬರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಕಾರ್ಯಕ್ರಮ ಅಂತ ಮಾಡಿದ್ರೆ ಆ ಕಾರ್ಯಕ್ರಮದಲ್ಲಿ ಎಷ್ಟು ಜನರು ಬರ್ತಾ ಇದ್ದಾರೆ ಅದನ್ನ ನಾವು ಪ್ರೋಗ್ರಾಮ್ ನಂಬರ್ಸ್ ಅಂತ ಕರಿತೀವಿ. ಆ ಪ್ರೋಗ್ರಾಮ್ ನಂಬರ್ಸ್ ಅನ್ನ ಒಂಥರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಹೇಗೆ ಒಂದು ಬ್ಲಡ್ ಸ್ಯಾಂಪಲ್ ನ ತಗೊಂಡು ಆ ಸ್ಯಾಂಪಲ್ ಇಂದ ಒಂದು ರಿಪೋರ್ಟ್ ನ ಕೊಡ್ತಾರೆ, ಒಂದು ಟೆಸ್ಟ್ ಮಾಡಿ. ಆ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಏನಾದ್ರು ಕಾಯಿಲೆಗಳಿದೆಯಾ, ಏನಾದ್ರು ಸಮಸ್ಯೆಗಳಿದೆಯಾ ಅಂತ. ಹೆಲ್ತ್ ವಿಚಾರದಲ್ಲಿ ಬ್ಲಡ್ ಸ್ಯಾಂಪಲ್ ತುಂಬಾ ಇಂಪಾರ್ಟೆಂಟ್. ಅದೇ ತರ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಮ್ ಬಿಸ್ನೆಸ್ ಹೇಗ್ ನಡೀತಾ ಇದೆ, ನಾವು ಪ್ರೆಸೆಂಟ್ ಯಾವ ತರ ಬಿಸ್ನೆಸ್ ಮಾಡ್ತಾ ಇದೀವಿ, ಫ್ಯೂಚರ್ ಅಲ್ಲಿ ಹೇಗ್ ಬಿಸ್ನೆಸ್ ಮಾಡ್ತೀವಿ, ಇವೆಲ್ಲವನ್ನು ಕೂಡ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಬಳಸೋ ಅಂತ ಒಂದು ಪ್ಯಾರಾಮೀಟರ್ ದಟ್ ಇಸ್ ಕಾಲ್ಡ್ ಪ್ರೋಗ್ರಾಮ್ ನಂಬರ್ಸ್. ಸೊ ಇವಾಗ ನಿಮ್ ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ನಾನು ಕೇಳೋದೇ ಇಲ್ಲ. ನಾನೇನಾದ್ರೂ ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡುವಾಗ ನಿಮ್ ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಹತ್ರ ಉತ್ತರ ಪಡ್ಕೊಳ್ಳೋದಕ್ಕಿಂತ ನೀವು ರೀಸೆಂಟ್ ಆಗಿ ಲಾಸ್ಟ್ 2-3 ತಿಂಗಳಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರಿ, ಆ ಕಾರ್ಯಕ್ರಮಗಳಲ್ಲಿ ಎಷ್ಟು ಜನ ಬಂದಿದ್ರು ಅಂತೇಳಿ ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಯಲ್ಲೇ ನಿಮ್ಮ ಒಂದು ಉತ್ತರ ಏನಿದೆ, ಆ ಉತ್ತರದಲ್ಲೇ ನನಗೆ ಕ್ಲಾರಿಟಿ ಸಿಗುತ್ತೆ ನಿಮ್ ಬಿಸ್ನೆಸ್ ಹೇಗ್ ನಡೀತಾ ಇದೆ ಪ್ರೆಸೆಂಟ್ ಅಂತೇಳಿ. ಕ್ಲಿಯರ್? ಅದಕ್ಕೆ ಸೆಕೆಂಡ್ ಪಾಯಿಂಟ್ ನೀವು ಗಮನಿಸಿದ್ರೆ, ಲಾಸ್ಟ್ 3 ತಿಂಗಳಲ್ಲಿ ನಿಮ್ಮ ಪ್ರೋಗ್ರಾಮ್ಗಳಲ್ಲಿ ಎಷ್ಟು ಜನ ಬಂದೋಗಿದ್ದಾರೆ ಅದನ್ನ ನೀವು ಹೇಳಿದ್ರೆ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ನಲ್ಲಿ ಹೇಗ್ ಬಿಸ್ನೆಸ್ ಆಗ್ತಾ ಇರತ್ತೆ ಅನ್ನೋದನ್ನ ನಾನು ಹೇಳೋದಕ್ಕೆ ಸಾಧ್ಯ ಅನ್ನೋ ಒಂದು ಪಾಯಿಂಟ್ ಅನ್ನ ನಿಮ್ಗೆ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಯಾಕೆ ಒಂದು ಪ್ರೋಗ್ರಾಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ? ನೋಡಿ, ಒಂದು ಟೀಮ್ ಅಂತ ನಾವು ಬಿಲ್ಡ್ ಮಾಡಿದಾಗ ಆ ಟೀಮ್ ಅನ್ನ ರೆಗ್ಯುಲರ್ ಆಗಿ ಮೀಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ರೆಗ್ಯುಲರ್ ಆಗಿ ಮೀಟ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ನೀವು ಜಾಬ್ ತಗೊಳ್ಳಿ, ಜಾಬ್ ಅಲ್ಲಿ ದಿನಕ್ಕೆ 8ರಿಂದ 12 ಗಂಟೆಗಳ ಕಾಲ ಒಂದು ಆಫೀಸ್ ನಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ ಎಂಪ್ಲಾಯೀಸ್ಗಳು. ಸೊ ಅವರಿಗೆ ರೆಗ್ಯುಲರ್ ಆಗಿ ಮೀಟ್ ಆಗುವಂತ ಅವಶ್ಯಕತೆ ಬರಲ್ಲ. ಯಾಕೆಂತಂದ್ರೆ ಎವ್ರಿ ಡೇ ಆಫೀಸ್ ಅಲ್ಲಿ ಬರ್ತಾನೆ ಇರ್ತಾರೆ, ಡೈಲಿ ಮೀಟ್ ಆಗ್ತಾನೆ ಇರ್ತಾರೆ. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಆಫೀಸ್ ಅಂತ ಇರಲ್ಲ. ಎಸ್ಆರ್ನು ಎಲ್ಲರೂ ಅವ್ರವ್ರ ಮನೆಗಳಿಂದನೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹೀಗಿರೋದ್ರಿಂದ ನಾವು ರೆಗ್ಯುಲರ್ ಆಗಿ ಡೈಲಿ ಭೇಟಿ ಆಗೋದಕ್ಕಾಗಲ್ಲ ಆಫೀಸ್ ಇಲ್ಲದೆ ಇರೋದ್ರಿಂದ. ಅಟ್ಲೀಸ್ಟ್ ಈ ಕಾರ್ಯಕ್ರಮಗಳ ಮುಖಾಂತರ ಅಥವಾ ಪ್ರೋಗ್ರಾಮ್ಸ್ ಗಳ ಮುಖಾಂತರ ನಾವು ನಮ್ಮ ಟೀಮನ್ನ ಭೇಟಿ ಆಗ್ಲೇಬೇಕಾಗತ್ತೆ. ಸೊ ಈ ಕಾರ್ಯಕ್ರಮಗಳಂತ ಏನಿದಾವೆ ಅಥವಾ ಪ್ರೋಗ್ರಾಮ್ಸ್ ಗಳು ಏನಿದಾವೆ, ಆ ಪ್ರೋಗ್ರಾಮ್ಸ್ ಗಳಲ್ಲಿ ಯಾಕೆ ನಾವು ರೆಗ್ಯುಲರ್ ಆಗಿ ಭೇಟಿ ಆಗ್ತಿರ್ಬೇಕು ಅಂತಂದ್ರೆ ನಮಗೆ ಮೋಟಿವೇಶನ್ ಬೇಕು, ಪ್ರೇರಣೆ ಬೇಕು ಕೆಲಸ ಮಾಡೋದಕ್ಕೆ. ಆ ಪ್ರೇರಣೆ ಸಿಗೋ ಜಾಗನೇ ಈ ಪ್ರೋಗ್ರಾಮ್ಸ್.
ಸೊ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಈ ಬಿಸ್ನೆಸ್ ನಲ್ಲಿ ಮೇಜರ್ ಆಗಿ ಎಲ್ರಿಗೂ ಬೇಕಾಗಿರೋದು ಅದು ಮೋಟಿವೇಶನ್. ಮೋಟಿವೇಶನ್ ಅಂತಂದ್ರೆ ನಾನು ಕೆಲಸ ಮಾಡ್ಬೇಕು, ನಾನು ಬಿಸ್ನೆಸ್ ಚೆನ್ನಾಗಿ ಕೊಡ್ಬೇಕು ಕಂಪನಿಗೆ, ನಾನು ಒಳ್ಳೆ ಇನ್ಕಮ್ ತಗೊಳ್ಬೇಕು, ನಾನು ಬೈಕ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಮನೆ ಕಟ್ಟಬೇಕು, ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೇಕು, ಪ್ರತಿ ತಿಂಗಳು ಕೋಟಿಗಳ ಹಣವನ್ನ ನಾನು ದುಡಿಬೇಕು. ಆ ತರ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗ್ಬೇಕಲ್ಲ. ಆ ಮೈಂಡ್ ಸೆಟ್ ಕ್ರಿಯೇಟ್ ಆಗೋ ಜಾಗವೇ ಈ ಪ್ರೋಗ್ರಾಮ್ಸ್ ಅಂತ ಅನ್ಬೋದು. ಆ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಹೋದಾಗ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರೋ ಒಬ್ರು ಬಂದ್ ಹೇಳ್ತಾರೆ ನಾನು ಕಾರ್ ತಗೊಂಡೆ ಹೋದ್ ವಾರ, ಇನ್ನೊಬ್ರು ಯಾರೋ ಹೇಳ್ತಾರೆ ನಾನು ಮನೆ ಕಟ್ಟಿಸ್ದೆ, ಇನ್ನೊಬ್ರು ಯಾರೋ ಹೇಳ್ತಾರೆ ನಾನು ಒಂದ್ ಕೋಟಿ ಆದಾಯ ಗಳಿಸಿದೀನಿ ಅಂತೇಳಿ. ಆ ತರದ ಮಾತುಗಳನ್ನ ನಾವು ಕೇಳಿದಾಗ ಅವ್ರಿಗೆ ಏನ್ ಅವಕಾಶ ಇತ್ತು, ಆ ಒಂದು ಅವಕಾಶವನ್ನ ಬಳಸ್ಕೊಂಡು ಏನ್ ಇವತ್ತು ಕಾರ್ ತಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ, 1 ಕೋಟಿ ಆದಾಯ ಮಾಡಿದ್ದಾರೆ, ಸೇಮ್ ಅವಕಾಶ ನನಗೂ ಸಿಕ್ಕಿದೆಯಲ್ಲ, ನಾನ್ ಯಾಕೆ ಅವ್ರ ತರ ಒಂದು ಕಾರ್ ತಗೊಳ್ಬಾರ್ದು, ಮನೆ ಕಟ್ಟಿಸಬಾರ್ದು, 1 ಕೋಟಿ ಆದಾಯವನ್ನ ಗಳಿಸಬಾರ್ದು ಅನ್ನೋ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ಆ ತರದ ಪ್ರೋಗ್ರಾಮ್ಗಳನ್ನ ನಾವು ಅಟೆಂಡ್ ಆದಾಗ. ಪಾಯಿಂಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಅದಕ್ಕೇನೆ ಈ ಬಿಸ್ನೆಸ್ ನ ಪಲ್ಸ್ ಅಂತಾನೆ ರೆಕಗ್ನೈಸ್ ಆಗಿದೆ ಅದು ಪ್ರೋಗ್ರಾಮ್ಸ್. ಇವತ್ತೇನಾದ್ರೂ ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂಥದ್ದು ನಡೀತಾ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ರನ್ ಆಗ್ತಾ ಇದೆ ಅಂತಂದ್ರೆ ಅದು ಒಂದೇ ಒಂದು ವ್ಯವಸ್ಥೆಯಿಂದ, ಆ ವ್ಯವಸ್ಥೆ ಯಾವುದು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಪ್ರೋಗ್ರಾಮ್ಸ್. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಥವಾ ರೆಕಗ್ನಿಷನ್ ಪ್ರೋಗ್ರಾಮ್ಸ್, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಪ್ರೋಗ್ರಾಮ್ಸ್, ಟೆಸ್ಟಿಮೋನಿಯಲ್ಸ್ ಪ್ರೋಗ್ರಾಮ್ಸ್. ಪ್ರೋಗ್ರಾಮ್ಸ್ಗಳಲ್ಲಿ ಹಲವಾರು ವಿಧಗಳಿದಾವೆ, ಆ ವಿಧಗಳನ್ನ ನಾವು ನೋಡ್ತಾ ಹೋಗೋಣ. ಈ ತರ ಇರುತ್ತೆ ಸ್ನೇಹಿತರೆ ಒಂದು ಪ್ರೋಗ್ರಾಮ್ಸ್ ಅಂದ್ರೆ. ಒಂದು ದೊಡ್ಡ ಸ್ಟೇಜ್ ಇರುತ್ತೆ, ಅದರಲ್ಲಿ LED ಹಾಕ್ಸಿರ್ತಾರೆ, ಅಚೀವರ್ಸ್ ಗಳು ನಿಂತು ಮಾತಾಡ್ತಾ ಇದಾರೆ, 100 ಜನ 1000 ಜನ ನಿಂತ್ಕೊಂಡು ಕುಳಿತುಕೊಂಡು ನೋಡ್ತಾ ಇರ್ತಾರೆ. ಈ ತರದ ಕಾರ್ಯಕ್ರಮಗಳನ್ನ ಯಾರೆಲ್ಲ ಅಟೆಂಡ್ ಮಾಡಿದೀರಾ ಅವರೆಲ್ಲರೂ ಕೂಡ ಥಮ್ಸ್ ಅಪ್ ಮಾಡಿ ಸ್ನೇಹಿತರೆ. ಒಂದು 100 ಜನರದ್ದು ಕಾರ್ಯಕ್ರಮ, 500 ಜನರದ್ದು ಕಾರ್ಯಕ್ರಮ, 1000 ಕಾರ್ಯಕ್ರಮ, 5000 ಕಾರ್ಯಕ್ರಮ, 10,000 ಕಾರ್ಯಕ್ರಮ. ಸ್ನೇಹಿತರೆ, ನಾನ್ 2014 ನಲ್ಲಿ ನಾನೊಂದು ಕಂಪನಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲಸ ಮಾಡುವಾಗ ನಾನು ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಆಗಿದೆ. 50,000 ಜನ ಸೇರಿದಂತ ಒಂದು ಕಾರ್ಯಕ್ರಮ, 50,000 ಗ್ಯಾದರಿಂಗ್. ನಾನು ಈ ಬಿಸ್ನೆಸ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ತರ ಮಾಡಿದ್ದೆ ಆ ಒಂದು ಕಾರ್ಯಕ್ರಮ. 50,000 ಜನರನ್ನ ಒಂದೇ ವೇದಿಕೆಯಲ್ಲಿ ನೋಡಿದಾಗ ತಲೆ ತಿರುಗ್ತು ಸ್ನೇಹಿತರೆ. ಇಡೀ ಇಂಡಿಯಾದಿಂದ ಎಲ್ಲರೂ ಬಂದಿದ್ರು. ಸೊ ಮೇಜರ್ ಕಾರ್ಯಕ್ರಮಗಳಲ್ಲಿ 2 ಟೈಪ್ಸ್ ಇದಾವೆ, ಪ್ರೋಗ್ರಾಮ್ಸ್ ಗಳಲ್ಲಿ 2 ಟೈಪ್ ಇದಾವೆ. ಒಂದು ಬಿಗ್ ಇವೆಂಟ್ಸ್ ಅಂದ್ರೆ 500ಕ್ಕಿಂತ ಹೆಚ್ಚು ಜನರು ಒಂದೇ ಕಡೆ ಸೇರಿದ್ರೆ ಅದನ್ನ ಬಿಗ್ ಇವೆಂಟ್ಸ್ ಅಂತ ಕರಿತೀವಿ. 500ಕ್ಕಿಂತ ಹೆಚ್ಚು ಜನರು ಸೇರ್ಬೇಕು ಅಂತಂದ್ರೆ ಇದರ ಹೋಟೆಲ್ ಅಲ್ಲಿ ಅಥವಾ ಆಡಿಟೋರಿಯಂ ನಲ್ಲಿ ಅಥವಾ ಸ್ಟೇಡಿಯಂ ನಲ್ಲೇ ಮಾಡ್ಬೇಕು. ಆ ಬಿಗ್ ಇವೆಂಟ್ಸ್ ಅಲ್ಲಿ ಏನೆಲ್ಲ ಮಾಡ್ತಾರೆ, ಒಂದು ಏನಾದ್ರೂ ಟ್ರೈನಿಂಗ್ಸ್ ಗಳು ಕೊಡಬಹುದು, ಹೇಗೆ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಥವಾ ಲೀಡರ್ಸ್ ಗಳು ತಮ್ಮ ಅನುಭವನ ಶೇರಿಂಗ್ ಮಾಡ್ಕೊಳ್ಬಹುದು, ಅಥವಾ ರೆಕಗ್ನಿಷನ್ ಇರ್ಬೋದು, ಅವರಿಗೆ ಒಂದು ಪ್ರಶಸ್ತಿಯನ್ನ ಕೊಡುವಂತಹ ಸಮಾರಂಭ ಆಗಿರ್ಬೋದು. ಹೀಗೆ ಮಿಕ್ಸ್ ಕೂಡ ಇರ್ಬೋದು, ಟ್ರೈನಿಂಗ್ಸ್ ಪ್ಲಸ್ ರೆಕಗ್ನಿಷನ್ ಅಥವಾ ಟ್ರೈನಿಂಗ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಿಕ್ಸ್ ಕೂಡ ಇರ್ಬೋದು. ಕ್ಲಿಯರ್? ಸೊ ಬಿಗ್ ಇವೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಎಲ್ರಿಗೂ ಕೂಡ. ಕಾರ್ಯಕ್ರಮಗಳಲ್ಲಿ ಅಥವಾ ಪ್ರೋಗ್ರಾಮ್ಸ್ ಗಳಲ್ಲಿ 2 ಟೈಪ್ ಇದೆ, ಅದರಲ್ಲಿ ಒಂದು ಟೈಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತು ಅಂದ್ರೆ ಒಂದ್ಸಲ ಎಲ್ರು ಕೂಡ ಎಸ್ ಅಂತೇಳಿ ಹೇಳ್ಬಿಡಿ ಲೀಡರ್ಸ್. ಯಾಕೆಂತಂದ್ರೆ ನಾನು ಒಬ್ನೇ ಮಾತಾಡ್ತಿರ್ತೀನಿ, ನಾನ್ ನಿಮ್ಮನ್ನ ನೋಡೋದಕ್ಕಾಗ್ತಾ ಇಲ್ಲ, ನೀವು ನನ್ನ ನೋಡೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಸ್ಲೈಡ್ಸ್ ಗಳ ಮುಖಾಂತರ ನಾನು ಕಾರ್ಯಕ್ರಮ ತಗೊಳ್ತಿರುವಂತದ್ದು. ಹಾಗಿರೋದ್ರಿಂದ ನಿಮ್ಮ ವಾಯ್ಸೇ ನನಗೆ ಒಂದು ಕಾನ್ಫಿಡೆನ್ಸ್ ಕೊಡುವಂತದ್ದು, ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ. ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲರೂ ಕೂಡ ನೆಕ್ಸ್ಟ್ ಪಾಯಿಂಟ್ಸ್ ನ ತಿಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ಥ್ಯಾಂಕ್ ಯು ಲೀಡರ್ಸ್. ಸೊ ಬಿಗ್ ಇವೆಂಟ್ಸ್ ಅನ್ನುವಂಥದ್ದು ಅತಿ ಹೆಚ್ಚು ಎಕ್ಸೈಟ್ಮೆಂಟ್ ಮತ್ತೆ ಎನರ್ಜಿಯಿಂದ ಕೂಡಿರುತ್ತೆ. ಆ ಒಂದು ಹಾಲೇನೆ ಫುಲ್ ಎಕ್ಸೈಟ್ಮೆಂಟ್ ಇಂದ ವಿತ್ ಎನರ್ಜಿಯಿಂದ ಕೂಡಿರುತ್ತೆ. ಇನ್ನು ಎರಡನೇ ಟೈಪ್ ಬಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಥವಾ ಅದನ್ನ ವರ್ಕ್ಶಾಪ್ ಅಂತ ಕರಿತೀವಿ. ಅದು ಚಿಕ್ಕ ಇವೆಂಟ್ ಆಗಿರುತ್ತೆ, ಅಂದ್ರೆ 500 ಜನರಕ್ಕಿಂತ ಕಡಿಮೆ ಗ್ಯಾದರಿಂಗ್ ನಲ್ಲಿ ನಡೀತಾ ಇರುತ್ತೆ. ಅದು ಟ್ರೈನಿಂಗ್ ಪ್ರೋಗ್ರಾಮ್ಸ್. ಸೊ ಅಲ್ಲಿ ಯಾವ್ದ್ರ ಬಗ್ಗೆ ಗೈಡ್ ಮಾಡ್ತಾರೆ ಅಂತಂದ್ರೆ ಮೇಜರ್ ಆಗಿ ಈ ಸ್ಕಿಲ್ಸ್ ಗಳ ಬಗ್ಗೆ, ಈ ಸ್ಕಿಲ್ಸ್ ಇಂಪ್ರೂವ್ಮೆಂಟ್, ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಕೊಡೋದಾಗಿರ್ಬೋದು, ಸೆಲ್ಲಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಸ್ಟೇಜ್ ಮೇಲೆ ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಈ ತರದ ಒಂದು ವರ್ಕ್ಶಾಪ್ ಗಳನ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಕಡಿಮೆ ಗ್ಯಾದರಿಂಗ್ ನಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ. ಕ್ಲಿಯರ್? ಸೊ 2 ಟೈಪ್ ಕೂಡ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ತುಂಬಾ ಜನರಿಗೆ ಕೆಲವು ಪ್ರಶ್ನೆಗಳಿರುತ್ತೆ.
ಈ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ. ಏನು ನಿಜವಾಗ್ಲೂ ಈ ಬಿಸ್ನೆಸ್ ವರ್ಕ್ ಆಗತ್ತಾ? ನಿಜವಾಗ್ಲೂ ಇದು ಒಂದು ಬಿಸ್ನೆಸ್ ನಿಜವಾಗ್ಲೂ ಇದ್ರಲ್ಲಿ ಹಣ ಸಂಪಾದನೆ ಮಾಡ್ತಾ ಇದಾರ? ಕನಸನ್ನ ನಾವು ನನಸು ಮಾಡ್ಕೊಳ್ಬೋದಾ? ಇಲ್ಲಿ ಯಶಸ್ವಿ ಆಗಿರುವಂತವ್ರು ಒಂದಿಷ್ಟು ಕೆಟಗರಿ ಅಂತ ಇದೆಯೋ ಅಥವಾ ಎಲ್ರು ಇಲ್ಲಿ ಯಶಸ್ವಿ ಆಗ್ಬೋದೋ? ನಾನು ಕೂಡ ಈ ಬಿಸ್ನೆಸ್ ಸಕ್ಸಸ್ಫುಲ್ ಆಗ್ಬೋದಾ? ಈ ತರದ ಪ್ರಶ್ನೆಗಳು ಹಲವಾರು ಜನರಿಗಿರತ್ತೆ. ಅಂತ ಜನರಿಗೆ ನೀವು ಒಂದು ಆನ್ಸರ್ ಮಾಡ್ಬೇಕು. ಆ ಒಂದು ಆನ್ಸರ್ ಏನು ಅಂತಂದ್ರೆ ಜಸ್ಟ್ ಈ ತರದ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಅಥವಾ ದೊಡ್ಡ ದೊಡ್ಡ ಈವೆಂಟ್ಸ್ ಗಳು ಏನಿರುತ್ತೆ, ಬಿಗ್ ಈವೆಂಟ್ಸ್ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ನೀವು ಅವ್ರನ್ನ ಕರ್ಕೊಂಡ್ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರೋ ತರ ಮಾಡಿದ್ರೆ ಸಾಕು. ಅವರೇ ಸ್ವತಃ ಕಣ್ಣಾರೆ ನೋಡ್ತಾರೆ ಈ ಒಂದು ಬಿಸ್ನೆಸ್ ನಿಜವಾಗ್ಲೂ ವರ್ಕ್ ಆಗತ್ತಾ ಇಲ್ವಾ, ಇಲ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗ್ಬೋದಾ, ನಿಜವಾಗ್ಲೂ ಈ ಬಿಸ್ನೆಸ್ ವರ್ಕ್ ಆಗತ್ತಾ, ಇದು ಕೂಡ ಒಂದು ಬಿಸ್ನೆಸ್, ಎಲ್ಲವೂ ಕೂಡ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ ಇಲ್ಲಿ ಏನೆಲ್ಲ ಪ್ರಶ್ನೆಗಳಿದಾವೆ, ಇವೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದೇ ಬೇಕಾಗಿಲ್ಲ. ಇದು ನಿಜವಾಗ್ಲೂ ವರ್ಕ್ ಆಗತ್ತಾ, ಇದು ಒಂದು ಬಿಸ್ನೆಸ್, ಇಲ್ಲಿ ಜನ ಹಣ ಸಂಪಾದನೆ ಮಾಡ್ತಾ ಇದಾರ, ಕನ್ಸುಗಳನ್ನ ನನಸು ಮಾಡ್ಕೊಳ್ತಾ ಇದಾರ, ಇದ್ರಲ್ಲಿ ಕೆಲವ್ರು ಮಾತ್ರ ಸಕ್ಸಸ್ ಆಗ್ತಾರ ಅಥವಾ ಎಲ್ಲರೂ ಸಕ್ಸಸ್ ಆಗ್ತಾರ, ಇಲ್ಲಿ ನಾನು ಕೂಡ ಸಕ್ಸಸ್ಫುಲ್ ಆಗ್ಬೋದಾ? ಈ ತರದ ಹಲವಾರು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದೇ ಬೇಕಾಗಿಲ್ಲ ಬಾಯಲ್ಲಿ. ಜಸ್ಟ್ ಅವರಿಗೆ ಒಂದು ಬಿಗ್ ಇವೆಂಟ್ಸ್, ನಿಮ್ಮ ಕಂಪನಿಯಲ್ಲಿ ಒಂದು ದೊಡ್ಡ ಇವೆಂಟ್ ಇರುತ್ತೆ, 500ಕ್ಕಿಂತ ಹೆಚ್ಚು ಜನರು ಸೇರಿರುವಂತ ಒಂದು ಕಾರ್ಯಕ್ರಮಗಳಿಗೆ ಈ ಪ್ರಶ್ನೆ ಇರೋರಿಗೆ ಕರ್ಕೊಂಡ್ ಬಂದ್ರೆ ಸಾಕು. ಅಥವಾ ಈ ಪ್ರಶ್ನೆ ಕೇಳಿದಂತ ವ್ಯಕ್ತಿಗಳಿಗೆ ನೀವ್ ಹೇಳ್ಬೇಕು, ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕಿಂತ ನಾನು ನಿಮ್ಗೆ ಒಂದು ಜಾಗಕ್ಕೆ ಇನ್ವೈಟ್ ಮಾಡ್ತೀನಿ, ಆ ಜಾಗಕ್ಕೆ ನೀನ್ ಬಾ, ನಿನ್ನೆಲ್ಲಾ ಪ್ರಶ್ನೆಗಳಿಗೆ ಕ್ಲಾರಿಟಿ ಸಿಗುತ್ತೆ. 1-2 ಪ್ರಶ್ನೆ ಅಲ್ಲ, ನೀನೆಲ್ಲಾ ಪ್ರಶ್ನೆಗಳಿಗೆ ನಿನಗೆ ಕ್ಲಾರಿಟಿ ಸಿಗುತ್ತೆ. ನೀನ್ ಆ ಕಾರ್ಯಕ್ರಮಕ್ಕೆ ಬಾ ಅಂತೇಳಿ ನೀವು ಕ್ಲಾರಿಟಿ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದಿದ್ದಾಯ್ತು ಅಂತಂದ್ರೆ ಅವೆಲ್ಲ ಪ್ರಶ್ನೆಗಳಿಗೆ ಬೆಸ್ಟ್ ಆನ್ಸರ್ ಆ ಕಾರ್ಯಕ್ರಮನೇ ಕೊಡುತ್ತೆ. ಇದನ್ನ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತೀರಾ? ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತೀರಾ? ಅಕ್ಸೆಪ್ಟ್ ಮಾಡೋರೆಲ್ಲ ಥಮ್ಸ್ ಅಪ್ ಮಾಡಿ. ನೋಡಿ, ಒಂದು ನೀರಿನ ಶಕ್ತಿ ತೋರಿಸ್ಬೇಕು ಅಂತಂದ್ರೆ ನಾವು ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನೀವು ಒಂದು ಗ್ಲಾಸ್ ನಲ್ಲಿ ವಾಟರ್ ತಗೊಂಡ್ಬಂದ್ಬಿಟ್ಟು ನೀರಿನ ಪವರ್ ತೋರ್ಸೋದಕ್ಕಾಗಲ್ಲ. ಒಂದ್ ಗ್ಲಾಸ್ ನಲ್ಲಿ ನೀವು ಒಂದು ವಾಟರ್ನ ತಗೊಬಂದು ಸಮುದ್ರವನ್ನ ತೋರ್ಸೋದಕ್ಕಾಗತ್ತಾ? ಆ ಒಂದು ಗ್ಲಾಸ್ ವಾಟರ್ ನಲ್ಲಿ ಸಮುದ್ರವನ್ನ ತೋರಿಸಿದ್ರೇನೆ ನೀರಿನ ಶಕ್ತಿ ಗೊತ್ತಾಗುವಂತದ್ದು. ಎಸ್ ಆರ್ ನೋ? ಅದಕ್ಕೇನೆ MLM ನ ಪವರ್ ತೋರಿಸ್ಬೇಕು, ಈ ಬಿಸ್ನೆಸ್ ನ ಶಕ್ತಿಯನ್ನ ನೀವು ತೋರಿಸ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಈವೆಂಟ್ಸ್ ಗಳಿಗೆ ಜನರನ್ನ ಕರ್ಕೊಂಡ್ ಬರ್ಬೇಕು. ಅವಾಗ್ಲೇ ಡೈರೆಕ್ಟ್ ಸೆಲ್ಲಿಂಗ್ ನ ಪವರ್ ಗೊತ್ತಾಗುವಂತದ್ದು. ಮತ್ತೆ ಈ ಒಂದು ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್, ಸ್ವಲ್ಪ ಶ್ರದ್ಧೆಯಿಂದ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಪಾಯಿಂಟ್ ಹೇಳ್ತಾ ಇದ್ದೆ. ನಾನು ಕೂಡ 2014 ನಲ್ಲಿ ಡೆಲ್ಲಿಗೆ ಹೋಗಿದ್ದೆ. 50,000 ಜನ ಸೇರಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ. ಅವತ್ತೇ ನಾನು ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡಿದ್ದು, ಇದ್ರ ಪವರ್ ನನಗೆ ಗೊತ್ತಾಗಿದ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಸೊ ಅದೇ ರೀತಿಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಇವತ್ತು ಯಾರೆಲ್ಲ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂಡ್ ಒಂದು ಒಳ್ಳೆ ಆದಾಯ ಗಳಿಸ್ತಾ ಇದ್ದಾರೆ, ಒಂದು ಒಳ್ಳೆ ಲೀಡರ್ ಅಂತ ಹೇಳಿ ರೆಕಗ್ನೈಸ್ ಆಗಿದ್ದಾರೆ, ಅವ್ರಗಳನ್ನ ನೀವು ಕೇಳಿ, ಸರ್ ನೀವು ಈ ಬಿಸ್ನೆಸ್ ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ, ಕಾರಣ ಏನು, ಎಲ್ಲಿ ಅಂತ ಒಂದು ನಿರ್ಧಾರ ಆಯ್ತು ಅಂತ ನೀವು ಯಾರನ್ನೇ ಕೇಳಿ, ಯಾವ ಲೀಡರ್ಸ್ನಾರು ಕೇಳಿ, ಅವ್ರು ಹೇಳುವಂತದ್ದು ಯಾವ್ದೋ ಒಂದು ಕಾರ್ಯಕ್ರಮದ ಎಕ್ಸಾಂಪಲ್ ಕೊಡ್ತಾರೆ. ಆ ಒಂದು ಕಾರ್ಯಕ್ರಮದಿಂದನೇ ನನ್ನ ಲೈಫ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು, ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಆಗಿತ್ತದು ಅಂತ ಹೇಳಿ, ಒನ್ ಆಫ್ ದ ಲೈಫ್ ಚೇಂಜಿಂಗ್ ಈವೆಂಟ್ ಫಾರ್ ಮೀ ಅಂತ ಹೇಳ್ತಾರೆ. ಇವತ್ತು ಕಾರ್ಯಕ್ರಮದಲ್ಲಿ ನೀವು ಸುಮಾರು ಜನ ಇದ್ದೀರಾ, ನಿಮ್ಗಳಿಗೂ ಕೂಡ ಈ ಒಂದು ಪ್ರಶ್ನೆ ಕೇಳಿದ್ರೆ, ನೀವು ಇಷ್ಟೊಂದು ಸೀರಿಯಸ್ ಆಗಿ ಈ ತರದ ಯಾವ್ದಾದ್ರು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳು, ಆನ್ಲೈನ್ ಮೀಟಿಂಗ್ಸ್ ಇದ್ರೆ ಮಿಸ್ ಮಾಡಿದಾಗ ಅಟೆಂಡ್ ಮಾಡ್ತಾ ಇದ್ದೀರಲ್ಲ, ಇಷ್ಟೊಂದು ಸೀರಿಯಸ್ ಇನ್ವಾಲ್ವ್ಮೆಂಟ್ ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ, ನೀವು ಯಾವ್ದಾದ್ರು ಒಂದು ಈವೆಂಟ್ ಎಕ್ಸಾಂಪಲ್ ಕೊಡ್ತೀರಾ? ಎಸಾನು? ಸೊ ಜಸ್ಟ್ ನನಗೆ ನೀವು ಈ ಬಿಸ್ನೆಸ್ ನ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಕಾರಣ ಆದಂತಹ ಒಂದು ಈವೆಂಟ್ ಯಾವ ಆಡಿಟೋರಿಯಂ ನಲ್ಲಿ ನಡೀತು, ಜಸ್ಟ್ ಆಡಿಟೋರಿಯಂ ಹೆಸರನ್ನ ಮೆನ್ಷನ್ ಮಾಡ್ಬೋದಾ ನೋಡೋಣ? ಕಂಪನಿನ ಹೆಸರನ್ನ ದಯವಿಟ್ಟು ಯಾರು ಮೆನ್ಷನ್ ಮಾಡಬೇಡಿ, ಜಸ್ಟ್ ಆಡಿಟೋರಿಯಂ ನೇಮ್ ಮತ್ತೆ ಯಾವ ಡಿಸ್ಟಿಕ್ ನಲ್ಲಿ ಆ ಒಂದು ಕಾರ್ಯಕ್ರಮ ಜರುಗಿತು, ಆಡಿಟೋರಿಯಂ ಎಲ್ಲಿತ್ತು. ಉದಾಹರಣೆಗೆ ಮಹೇಶ್ ಸರ್ ಹೇಳ್ತಿದ್ದಾರೆ ಬೆಲ್ ಹೋಟೆಲ್ ಅಂತ ಹೇಳಿ. ವೆರಿ ಗುಡ್ ಮಹೇಶ್ ಸರ್, ಮೇ ಬಿ ಬೆಲ್ ಹೋಟೆಲ್ ಬೆಂಗಳೂರು ಅಂತ ಅನ್ಸುತ್ತೆ. ವೆರಿ ಗುಡ್, ಕರೆಕ್ಟ್. ಆ ತರ ನೀವು ಆನ್ಸರ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ನೋಡೋಣ. ನಿಮ್ಮ ಜೀವನದಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಕಾರಣ ಆದಂತ ಆ ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಎಲ್ಲಿ ನಡೀತು ಅಂತ ಹೇಳಿ. ವೆರಿ ಗುಡ್ ಶಿಲ್ಪಾ ಮೇಡಮ್. ಮ್ಯಾಂಗ್ಳೂರ್ ಶ್ರೀನಿವಾಸ್ ಹೋಟೆಲ್, ಗೋಕ್ರೋನ್ ಹೈದರಾಬಾದ್, ಸಿಟಿ ಸೆಂಟರ್ ಬ್ಯಾಂಗ್ಳೂರ್,
ರಾಯಚೂರ್ ರಾಯಲ್ ಆರ್ಕಿಡ್, ಬ್ಯಾಂಗ್ಳೂರ್, ಕೋರಮಂಗಲ ಇಂಡೋರ್ ಸ್ಟೇಡಿಯಂ, ಹೊಸಪೇಟೆ, ಮಲ್ಲಿಗೆ ಹೋಟೆಲ್, ಹೊಸಪೇಟೆ, ಮಹಾರಾಷ್ಟ್ರ, ಲಾತೂರ್ ಡಿಸ್ಟಿಕ್ ಕಂಪ್ನಿ ಮೀಟಿಂಗ್, ಶಿಕ್ಷಕರ ಸಾಧನ, ಬ್ಯಾಂಗ್ಳೂರ್. ನೋಡಿ ಲೀಡರ್ಸ್, ಒಬ್ಬೊಬ್ರು ಲೈಫ್ ನಲ್ಲಿ ಒಂದೊಂದು ಆಡಿಟೋರಿಯಂ ಅವರಿಗೆ ಲೈಫ್ ನಲ್ಲಿ ಒಂದು ಸೀರಿಯಸ್ ಆಗಿ ತಗೊಳ್ಳೋ ತರ ಮಾಡಿದೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಸೊ ಇದ್ರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಿರೋದೇನು, ಈ ಒಂದು ಪಾಯಿಂಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಲೆಸನ್ ಇದೆ. ಒಂದು ಇಂಪಾರ್ಟೆಂಟ್ ಲೆಸನ್ ಇದೆ. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ, ಇವತ್ತೇನ್ ನಾನು ಒಂದು ಪಾಯಿಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಒಂದು ಲೆಸನ್ ಇದೆ ಅಂತ ಹೇಳ್ತಾ ಇದ್ದೀನಿ, ಆ ಲೆಸನ್ ನ ನೀವು ತಗೊಂಡೋದ್ರೆ ಸಾಕು, ಇವತ್ತಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಆದಾಗ. ಅಂತ ಒಂದು ಬಹುದೊಡ್ಡ ಲೆಸನ್, ಬಹುದೊಡ್ಡ ಲೆಸನ್ ಗೆಸ್ ಮಾಡ್ಬೋದಾ ಏನು ಅಂತೇಳಿ? ಯಾರು ಗೆಸ್ ಮಾಡ್ತೀರಾ? ಗೆಸ್ ಮಾಡುವಂತವರಿಗೆ ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಅವರುಗಳು ಅಂದ್ರೆ ನೀವು ಆ ಒಂದು ಪಾಯಿಂಟ್ ಇಂದ ನೀವು ಇವತ್ತೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದನ್ನ 10 ಪಟ್ಟು ಜಾಸ್ತಿ ಬಿಸ್ನೆಸ್ ಆಗೋ ತರ ಮಾಡ್ಕೊಳ್ಬಹುದು ಆ ಒಂದು ಲೆಸನ್ ಇಂದ. ಈಗೇನ್ ನಾನು ಒಂದು ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆ ಒಂದು ಪಾಯಿಂಟಿಗೆ ಸಂಬಂಧಪಟ್ಟಂತಹ ಒಂದು ಲೆಸನ್ ಇದೆ. ಆ ಲೆಸನ್ ನ ನೀವೇನಾದ್ರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಂಡ್ರೆ, ಇವತ್ತೇನ್ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ, ಅದರ 10 ಪಟ್ಟು ಬಿಸ್ನೆಸ್ ನೀವು ಮಾಡೋದಕ್ಕೆ ಸಾಧ್ಯತೆ ಇದೆ. ಆ ಪಾಯಿಂಟ್ ಅನ್ನ ನೀವು ಶೇರ್ ಮಾಡ್ಕೊಳ್ಳೋದಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ನೇಮ್ ಮೆನ್ಷನ್ ಮಾಡಿ, ಪ್ರಯತ್ನ ಮಾಡಿ, ಟ್ರೈ ಮಾಡಿ. ನೋಡೋಣ ಯಾರು ಗೆಸ್ ಮಾಡ್ತೀರಾ ಅಂತೇಳಿ. ಯಾರು ಟ್ರೈ ಮಾಡ್ತೀರಾ? ಸೊ ಮಹೇಶ್ ಸರ್ ಹೇಳ್ತಿದ್ದಾರೆ ಟರ್ನಿಂಗ್ ಪಾಯಿಂಟ್, ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್, ಆರೋಗ್ಯ ಬಗ್ಗೆ. ನೋ. ಸೊ ಐ ನೀಡ್ ಪಕ್ಕಾ ಆನ್ಸರ್. ಅಟ್ಲೀಸ್ಟ್ ಮೆಸೇಜ್ ಅಲ್ಲಾದ್ರೂ ಟ್ರೈ ಮಾಡಿ ಆನ್ಸರ್ನ ಮಾಡೋದಕ್ಕೆ. ಡೆಡಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಶೇಖ್ ಹುಸೇನ್ ಸರ್ ಕೇಳ್ತಾ ಇದ್ದಾರೆ ಪ್ರಶ್ನೆ ಏನು ಅಂತೇಳಿ. ಈಗ ನಾನೇನೊಂದು ಪಾಯಿಂಟ್ ಹೇಳಿದೆ ನಿಮ್ಗೆ, ಯಾವ್ದೋ ಒಂದು ಈವೆಂಟ್ ನೀವು ಅಟೆಂಡ್ ಆಗಿರ್ತೀರಾ, ಅದು ನಿಮ್ಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಈವೆಂಟ್ ಆಗಿರತ್ತೆ. ಅವತ್ ನೀವು ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡಿರ್ತೀರಾ ಅಂತೇಳಿ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಒಂದು ಸಬ್ಜೆಕ್ಟ್ ನಲ್ಲೇ ಒಂದು ಇಂಪಾರ್ಟೆಂಟ್ ಲೆಸನ್ ಇದೆ, ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಇದೆ. ನಾವ್ ಇವತ್ತೇನ್ ವ್ಯಾಪಾರ ಮಾಡ್ತಾ ಇದೀವಿ, ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ನಮ್ಮ ಟೀಮ್ ನಲ್ಲಿ ಎಷ್ಟು ಬಿಸ್ನೆಸ್ ಆಗ್ತಾ ಇದೆ, ಆ ಬಿಸ್ನೆಸ್ ನ 10 ಪಟ್ಟು ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಈಗ ಏನ್ ನಾನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ, ಆ ಒಂದು ಪಾಯಿಂಟ್ ಅನ್ನ ನೀವು ಸೀರಿಯಸ್ ಆಗಿ ತಿಳ್ಕೊಂಡ್ರೆ, ಆ ಒಂದು ಪಾಯಿಂಟ್ ಏನು ಅಂತ ನಾನು ನಿಮ್ಗೆ ಕೇಳ್ತಿರುವಂತದ್ದು. ಆ ಒಂದು ಪಾಯಿಂಟ್ ಏನು ಅಂತೇಳಿ ಕೇಳ್ತಿರುವಂತದ್ದು. ಓಕೆ, ಸೊ ನಾನೇ ಹೇಳ್ಬಿಡ್ತೀನಿ. ಆರ್ ಯು ರೆಡಿ? ಒಂದ್ಸಲ ರೆಡಿ ಅಂತೇಳಿ ಮೆಸೇಜ್ ಹಾಕ್ಬಿಡಿ ಲೀಡರ್ಸ್, ನೋಡೋಣ. ಆ ಒಂದು ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಾನು ಹೇಳಿದ್ನಲ್ಲ, ಆ ಒಂದು ಪಾಯಿಂಟ್ ಅನ್ನ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಬರೀ ಅದೊಂದೇ ಪಾಯಿಂಟ್ ಅನ್ನ ನೀವು ತಗೊಂಡೋದ್ರು ಕೂಡ ಮನೆಗೆ, ಇವತ್ತೇನ್ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅದರ 10 ಪಟ್ಟು ಬಿಸ್ನೆಸ್ ನೀವು ಮಾಡೋದಕ್ಕೆ ಸಾಧ್ಯತೆ ಇದೆ. ಇವತ್ ಮಾಡ್ತಿರೋ ಬಿಸ್ನೆಸ್ 10 ಪಟ್ಟು ಜಾಸ್ತಿ ಆಗತ್ತೆ ಅಂದ್ರೆ, ಇವತ್ತೇನ್ ನೀವು ಆದಾಯ ತಗೊಳ್ತಾ ಇದೀರಾ ಪ್ರತಿ ತಿಂಗಳು, ಅದ್ರ 10 ಪಟ್ಟು ಇನ್ಕಮ್ ನೀವು ಜಾಸ್ತಿ ಮಾಡ್ಬೋದು ಅಂತ ಒಂದು ಪಾಯಿಂಟ್ ನಾನು ಮಾತಾಡೋದಕ್ಕೆ ಹೋಗ್ತಿರುವಂತದ್ದು. ಉದಾಹರಣೆಗೆ ನಿಮ್ದು 5,000 ರೂಪಾಯಿ ಇನ್ಕಮ್ ಇದೆ ಅಂದ್ರೆ, ಈಗ ಏನೊಂದು ಪಾಯಿಂಟ್ ಹೇಳ್ತೀನಿ, ಆ ಒಂದು ಪಾಯಿಂಟ್ ನೀವು ಅಳವಡಿಸ್ಕೊಂಡ್ರೆ ನಿಮ್ ಇನ್ಕಮ್ 50,000 ಆಗತ್ತೆ. ನಿಮ್ದು ಏನಾದ್ರು 10,000 ರೂಪಾಯಿ ಇನ್ಕಮ್ ಇದ್ರೆ ಅದೊಂದು ಪಾಯಿಂಟ್ ನೀವು ಅಳವಡಿಸ್ಕೊಂಡ್ರೆ 1 ಲಕ್ಷ ಆಗತ್ತೆ. ಅಂತ ಒಂದು ಪವರ್ಫುಲ್ ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳೋದಕ್ಕೆ ಹೋಗ್ತಿರುವಂತದ್ದು. ಎಸ್, ಒಂದು ಸಿಂಪಲ್ ಈಸಿಯೆಸ್ಟ್ ಮೆಥಡ್ ಹೇಳ್ತೀನಿ ನಿಮ್ಮ ಆದಾಯವನ್ನ ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ, 10 ಪಟ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಸಿಂಪಲ್ ಸ್ಟ್ರಾಟರ್ಜಿ, ನೀವು ಬರೀ ಅದೊಂದನ್ನೇ ಜಾಸ್ತಿ ಫೋಕಸ್ ಮಾಡಿದ್ರೆ ಸಾಕು, ಬೇರೆ ಏನು ಮಾಡೋದ್ ಬೇಕಾಗಿಲ್ಲ. ಆ ಒಂದು ಸ್ಟ್ರಾಟಜಿ ಏನು ಅಂತಂದ್ರೆ, ನೋಡಿ, ಇವತ್ತು ನಾನು ಒಂದು ಪ್ರಶ್ನೆ ಕೇಳಿದೆ ನಿಮ್ಮೆಲ್ಲರಿಗೂ ಕೂಡ. ಒಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಈ ಬಿಸ್ನೆಸ್ ನ ಸೀರಿಯಸ್ ಆಗಿ ತಗೊಳ್ಳೋ ತರ ಮಾಡಿದಂತಹ ಈವೆಂಟ್ ಯಾವುದು ಅಂತ ನಾನು ನಿಮಗೆ ಪ್ರಶ್ನೆ ಮಾಡಿದೆ. ಅದಕ್ಕೆ ನೀವು ವಿತ್ ಆಡಿಟೋರಿಯಂ ಹೆಸರು ಮತ್ತೆ ಯಾವ ಡಿಸ್ಟಿಕ್ ಅಲ್ಲಿ ಆಯ್ತು ಅನ್ನೋದನ್ನ ಮೆಸೇಜ್ ಮಾಡಿದ್ರಿ. ಎಲ್ರು ಮೆಸೇಜ್ ಮಾಡಿದ್ರಿ. ಅಲ್ಲಿ ನಮ್ಗೆ ಅರ್ಥ ಆಯ್ತು ಏನು ಅಂತಂದ್ರೆ, ಈ ಬಿಸ್ನೆಸ್ ಅಲ್ಲಿ
ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಈವೆಂಟ್ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗತ್ತೆ ಅಥವಾ ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಆಗತ್ತೆ ಅನ್ನೋ ಒಂದು ಪಾಯಿಂಟ್ ಅಂತೂ ನಾವು ತಗೊಳ್ಬಹುದು. ಕರೆಕ್ಟಾ? ಆಮ್ ಐ ರೈಟ್? ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಲ್ಲಿ ಒಂದಲ್ಲ ಒಂದು ಈವೆಂಟ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಈವೆಂಟ್ ಒಂದು ಸೀರಿಯಸ್ ಆಗಿ ಈ ಬಿಸ್ನೆಸ್ ನ ತಗೊಳ್ಳೋ ತರ ಮಾಡುತ್ತೆ ಅನ್ನೋ ಒಂದು ಪಾಯಿಂಟ್ ಅಂತೂ ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಅದು ಅರ್ಥ ಆಗಿದ್ರೆ ನಾನು ನೆಕ್ಸ್ಟ್ ಹೇಳುವಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಕ್ಯಾಚ್ ಮಾಡ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ಹಂಗಿದ್ಮೇಲೆ ತುಂಬಾ ಜನರು ನನಗೊಂದು ಪ್ರಶ್ನೆ ಕೇಳ್ತಾ ಇರ್ತೀರಾ. ಆ ಒಂದು ಪ್ರಶ್ನೆಗೂ ಕೂಡ ಇಲ್ಲಿ ಆನ್ಸರ್ ಸಿಗುತ್ತೆ ನಾನು ಹೇಳುವಂತ ಪಾಯಿಂಟ್. ಆ ಪ್ರಶ್ನೆ ಏನು ಅಂತಂದ್ರೆ, ಸರ್ ನಾನ್ ಇವತ್ತು ಇಷ್ಟೊಂದು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ತುಂಬಾ ಮನ್ಸಿಗೆ ತಗೊಂಡು ಮನ್ಸಿಗೆ ಹಚ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದೇ ತರ ನಮ್ಮ ಟೀಮ್ ನಲ್ಲಿ ಇರೋರು ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಯೂ ಕೂಡ ನಿಮ್ಮಲ್ಲಿ ಇದೆ. ಇದೆಯಾ? ಆ ಪ್ರಶ್ನೆಗೆ ಆನ್ಸರ್ ನಿಮಗೆ ಬೇಕಾ? ಆ ಪ್ರಶ್ನೆ ಇದೆಯಾ ನಿಮ್ಮೆಲ್ರಿಗೂ? ಎಸ್ ಆರ್ ನೋ? ಇವತ್ತು ನೀವು ಸೀರಿಯಸ್ ಆಗಿದ್ದೆಲ್ಲಿ ಈ ಬಿಸ್ನೆಸ್ ಬಗ್ಗೆ? ಈ ಬಿಸ್ನೆಸ್ ಬಗ್ಗೆ ನೀವು ಸೀರಿಯಸ್ ಆಗಿದ್ ಎಲ್ಲಿ? ಒಂದು ಈವೆಂಟ್ ಅಟೆಂಡ್ ಮಾಡಿದ್ರಿಂದ ಅಲ್ವಾ? ಅದೇ ತರ ನಿಮ್ಮ ಟೀಮ್ ನಲ್ಲಿ ಇರುವಂತವ್ರು ನಿಮ್ ತರನೇ ಸೀರಿಯಸ್ ಆಗ್ಬೇಕು, ನಿಮ್ ತರನೇ ಈ ಬಿಸ್ನೆಸ್ ನ ತುಂಬಾ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ರೆ ಇವತ್ತು ಹೇಗ್ ನೀವು ಈವೆಂಟ್ ಅಟೆಂಡ್ ಮಾಡಿ ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡ್ರಿ, ಅದೇ ತರ ನಿಮ್ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರನ್ನು ಕೂಡ ಈ ತರದ ದೊಡ್ಡ ದೊಡ್ಡ ಈವೆಂಟ್ಸ್ ಅಟೆಂಡ್ ಮಾಡಿಸಿ. ಅದೇ ನಿಮ್ಗೆ ಇಲ್ಲಿ ನಾನು ಹೇಳ್ತಿರುವಂತ ಒಂದು ಇಂಪಾರ್ಟೆಂಟ್ ಲೆಸನ್, ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದೊಂದೇ ಪಾಯಿಂಟ್ ಸಾಕು, ನಿಮ್ಮ ಇನ್ಕಮ್ ನ 10 ಪಟ್ಟು ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಬರೀ ಇದೊಂದೇ ಕೆಲಸದಲ್ಲಿ ನೀವು ಬ್ಯುಸಿ ಆದ್ರೆ, ಬರೀ ಇದೊಂದೇ ಕೆಲಸವನ್ನ ನೀವು ಮಾಡಿ ಸಾಕು, ನಿಮ್ಮ ಆದಾಯ 10 ಪಟ್ಟು ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನನ್ನನ್ನು ಕೇಳಿ. ಇದು ಪ್ರಾಕ್ಟಿಕಲಿ ಎಷ್ಟೋ ಜನರಿಗೆ ಇದು ಅಪ್ರೂವ್ ಆಗಿದೆ, ಪ್ರೂವ್ ಆಗಿದೆ. ಇದು ಎಷ್ಟು ಜನ ಒಪ್ತೀರಾ? ಎಷ್ಟು ಜನ ಒಪ್ತೀರಾ? ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ದೊಡ್ಡ ದೊಡ್ಡ ಈವೆಂಟ್ಸ್ ಗಳಿಗೆ ಅಟೆಂಡ್ ಮಾಡಿಸ್ತಾ ಹೋದ್ರೆ ನಿಮ್ಮ ಆದಾಯ 10 ಪಟ್ಟು ಜಾಸ್ತಿ ಆಗಲ್ವಾ? ಆಗತ್ತೆ ಅಂತ ಯಾರಿಗೆಲ್ಲ ಅನಿಸ್ತಾ ಇದೆ ಅವರೆಲ್ಲರೂ ಕೂಡ ಅಗ್ರಿ ಅಂತೇಳಿ ಮೆಸೇಜ್ ಮಾಡಿ, ಅಗ್ರಿ ಅಂತೇಳಿ. ಮೈ ಪಾಯಿಂಟ್ ಇಸ್ ಕರೆಕ್ಟ್? ಆಮ್ ಐ ರೈಟ್? ಇಷ್ಟೇ ಮಾಡ್ಬೇಕಿರೋದು ನಾವೆಲ್ಲರೂ. ಇದೊಂಥರ ಕೂರ್ಡ್ ಮೆಥಡ್ ಅಂತ ಹೇಳ್ಬೋದು. ತುಂಬಾ ಸುಲಭವಾದಂತಹ ಕೆಲಸ, ಯಾರು ಬೇಕಾದ್ರೂ ಮಾಡ್ಬೋದು. ದೊಡ್ಡ ದೊಡ್ಡ ಈವೆಂಟ್ ಗಳು ನಿಮ್ಮ ಲೀಡರ್ಸ್ ಗಳು ಆರ್ಗನೈಸ್ ಮಾಡಿರ್ತಾರೆ. ಅಂತ ಈವೆಂಟ್ ಗಳಿಗೆ ನಿಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರನ್ನು ಕೂಡ ಕರ್ಕೊಂಡೋಗಿ ಕೂರಿಸ್ತಾ ಇರಿ, ಕರ್ಕೊಂಡೋಗಿ ಕೂರಿಸ್ತಾ ಇರಿ. ಎಲ್ಲೆಲ್ಲಿ ಈವೆಂಟ್ ಇರುತ್ತೆ ಎಲ್ಲಾ ಕಡೆ ಕರ್ಕೊಂಡು ಹೋಗೋದಪ್ಪ. ಅಟ್ಲೀಸ್ಟ್ ವಾರಕ್ಕೆ ಒಂದ್ ಈವೆಂಟ್ ಆದ್ರೂ ಆಗ್ತಾ ಇರಲ್ವಾ ನಿಮ್ ಕಂಪ್ನಿಯಲ್ಲಿ? ವಾರಕ್ಕೆ ಅಟ್ಲೀಸ್ಟ್ ಒಂದ್ ಈವೆಂಟ್ ಆದ್ರೂ ಆಗ್ತಾ ಇರಲ್ವಾ? ಆ ಒಂದ್ ಈವೆಂಟ್ಗೆ ಯಾರ್ಯಾರನ್ನೆಲ್ಲ ಕರ್ಕೊಂಡು ಹೋಗೋ ಸಾಧ್ಯತೆ ಆಗುತ್ತೋ ನೀವು ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ, 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 ನೀವು ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ. ಹಂಗ್ ಕರ್ಕೊಂಡು ಹೋಗ್ತಾನೇ ಇದ್ರೆ ಒಂದಲ್ಲ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಆಗತ್ತೆ. ನಿಮ್ ತರನೇ ಅವರು ಕೂಡ ಬಿಸ್ನೆಸ್ ನ ಸೀರಿಯಸ್ ಆಗಿ ತಗೊಂತಾರೆ. ಯಾವ್ದೋ ಒಂದ್ ಈವೆಂಟ್ ಕರ್ಕೊಂಡು ಹೋದ್ರೆ ಅವರಿಗೆ ಅದು ಲೈಫ್ ಚೇಂಜಿಂಗ್ ಈವೆಂಟ್ ಆಗದೆ ಇರ್ಬೋದು. ಯಾವ್ದೋ ಒಂದ್ ಈವೆಂಟ್ ಕರ್ಕೊಂಡು ಹೋದ್ರೆ ನೀವು 10 ಈವೆಂಟ್ ಅಟೆಂಡ್ ಮಾಡಿರ್ತೀರಾ, 10 ಈವೆಂಟ್ ಗಳು ಕೂಡ ನಿಮ್ಗೆ ಲೈಫ್ ಚೇಂಜಿಂಗ್ ಈವೆಂಟ್ ಆಗಿರಲ್ಲ. ಇದು ಒಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ 10 ಕಾರ್ಯಕ್ರಮ ಅಟೆಂಡ್ ಮಾಡಿರ್ತೀರಾ, 10 ಕಾರ್ಯಕ್ರಮಗಳು ಕೂಡ ನಿಮಗೆ ಲೈಫ್ ಚೇಂಜಿಂಗ್ ಈವೆಂಟ್ ಆಗಿರಲ್ಲ. 10ರಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ನಿಮಗೆ ತುಂಬಾ ಸೀರಿಯಸ್ ಆಗಿ ಸ್ಟ್ರೈಕ್ ಮಾಡಿರುತ್ತೆ ಬ್ರೈನಿಗೆ, ನಾನು ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ. ಹಂಗೆ ಒಂದಲ್ಲ ಒಂದು ಈವೆಂಟಿಗೆ ನೀವು ಎಲ್ಲರನ್ನು ಕರ್ಕೊಂಡು ಹೋಗ್ತಾ 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 ನಿಮ್ ತರನೇ 100 ಜನ 1000 ಜನ ಸೀರಿಯಸ್ ಆಗಿ ಬಿಸ್ನೆಸ್ ತಗೊಂಡ್ಬಿಡ್ತಾರೆ. 100 ಜನ 1000 ಜನ ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿರ್ತಾರೆ. ಇವಾಗ ಹೆಂಗ್ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ಆತರ 100 ಜನ 1000 ಜನ ನಿಮ್ ಟೀಮ್ ನಲ್ಲಿ ಹಾರ್ಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೋಡಿ ನಿಮ್ ಇನ್ಕಮ್ ಯಾಕೆ ಇವತ್ತು 5,000 ಇರೋದು 50,000 ಆಗಲ್ಲ, 10,000 ಇರೋದು 1 ಲಕ್ಷ ಆಗಲ್ಲ ಅಂತೇಳಿ. 1 ಲಕ್ಷ ಆದ್ಮೇಲೆ ಮುಗೀತು, ಅದು ಆರಾಮಾಗಿ 2 ಲಕ್ಷ 3 ಲಕ್ಷ ತಾನಾಗೆ ಆಗುತ್ತೆ. ಫಸ್ಟ್ 1 ಲಕ್ಷ ಬರೋ ತರ ಮಾಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್ ಈ ಬಿಸ್ನೆಸ್ ನಲ್ಲಿ. ಪ್ರತಿ ತಿಂಗಳು 1 ಲಕ್ಷ ಬರೋ ತರ ಮಾಡ್ಕೊಳ್ಳೋದಿದೆಯಲ್ಲ ಅದೇ ತುಂಬಾನೇ ಇಂಪಾರ್ಟೆಂಟ್. ಸೊ ಇವಾಗ ನೀವೆಲ್ಲರೂ ಕೂಡ ನನ್ನ ಜೊತೆ ಧ್ವನಿಗೂಡಿಸ್ಬೇಕು, ಒಂದು 10 ಸಲ ಹೇಳ್ಬೇಕು. ಆ ವಿಚಾರ ಏನು ಅಂತಂದ್ರೆ, ಪ್ರತಿ ಈವೆಂಟಿಗೂ ನನ್ನ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರನ್ನು ನಾನು ಕರ್ಕೊಂಡು ಹೋಗ್ತೀನಿ. ಪ್ರತಿ ಈವೆಂಟಿಗೂ ನನ್ನ ಟೀಮ್ ನಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ನೋಟ್ ಮಾಡ್ಕೊಂಡ್ಬಿಡಿ ನಿಮ್ ಡೈರಿಯಲ್ಲಿ. ಪ್ರತಿ ಈವೆಂಟಿಗೂ ನನ್ನ ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗ್ತೀನಿ.
ಪ್ರತಿ ಇವೆಂಟಿಗೂ ನನ್ನ ಟೀಮ್ ಇರುವಂತ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ಬರ್ಕೊಂಡಿದ್ರೆ ನಿಮ್ಮೆಲ್ಲರೂ ಅನ್ಮ್ಯೂಟ್ ಮಾಡ್ತೀನಿ. ರೆಡಿ 1 2 3 ಸ್ಟಾರ್ಟ್ ಅಂತ ಹೇಳ್ತೀನಿ. ಎಲ್ಲರೂ ಹೇಳ್ಬೇಕು ಇದನ್ನ 10 ಸಲ. ರೆಡಿ 1 2 3 ಸ್ಟಾರ್ಟ್. ಪ್ರತಿ ಇವೆಂಟ್ ಇವೆಂಟಿಗೆ ನಾವು ಕರ್ಕೊಂಡು ಹೋಗ್ತೀನಿ. ಟೀಮ್ನಲ್ಲಿರೋ ಪ್ರತಿಯೊಬ್ಬರು ಕರ್ಕೊಂಡು ಹೋಗ್ತೀನಿ. ನಾನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತೀನಿ. ಅಟೆಂಡ್ ಮಾಡೀನಿ. ನಾನು ಕರ್ಕೊಂಡು ಹೋಗಿದ್ದೀನಿ ನಾನು. ಯಾಕಂದ್ರೆ ಯಾವುದೇ ಜ್ವರ ಬರ್ಲಿ ಚಳಿ ಬರ್ಲಿ ಬಿಟ್ಟಿಲ್ಲ. ವರ್ಷದಿಂದ ಸತತವಾಗಿ ಮೀಟಿಂಗ್ ಟ್ರೈನಿಂಗ್ ಹೋಗಿದ್ದೀನಿ. ಥ್ಯಾಂಕ್ ಯು ಲೀಡರ್ಸ್. ಯಾಕೆ ನನ್ನ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳೋದು ಕೇಳ್ತೀನಿ ಅಂತಂದ್ರೆ, ನೀವು ಯಾವಾಗ ಬಾಯ್ ಬಿಟ್ಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದು ನಿಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗತ್ತೆ. ಕನಿಷ್ಠ ಒಂದು 5 ರಿಂದ 10 ಸಲ ಅದನ್ನ ಹೇಳಿದಾಗ ನಿಮಗೆ ಅದು ತುಂಬಾನೇ ಪ್ರಭಾವ ಬೀರುತ್ತೆ ಬ್ರೈನ್ ಅಲ್ಲಿ. ಇಂಪಾರ್ಟೆಂಟ್ ಪಾಯಿಂಟ್ ಇದ್ರೆ ಮಾತ್ರ ನಾನು ಅದನ್ನ ನಿಮ್ಮ ಹತ್ರ ಹೇಳಿಸ್ತೀನಿ. ಎಲ್ಲಾ ಪಾಯಿಂಟ್ಸ್ನು ಹೇಳ್ಸಲ್ಲ. ಒಂದು ಕಾರ್ಯಕ್ರಮದಲ್ಲಿ 10 ಪಾಯಿಂಟ್ಸ್ ಗಳನ್ನ ನಿಮಗೆ ಹೇಳಿರ್ತೀನಿ. ಅದರಲ್ಲಿ ಯಾವ್ದೋ ಒಂದು ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ನಿಮ್ ಕೈಯಲ್ಲಿ ಹೇಳಿಸ್ತಾ ಇದೀನಿ ಅಂದ್ರೆ ಅದ ಅರ್ಥ ಅದು ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಕ್ಲಿಯರ್? ಇದೊಂದನ್ನ ಮಾಡಿ ನೀವು ಯಾವ್ದೇ ಇವೆಂಟ್ಸ್ ಇರ್ಲಿ, ಅದು ಎಲ್ಲೇ ಇರ್ಲಿ, ಬೇಕಾದ್ರೆ ಡೆಲ್ಲಿ ಇರ್ಲಿ, ನಿಮ್ ಟೀಮ್ನ ಕರ್ಕೊಂಡೋಗಿ. ಯಾವ್ದೇ ಇವೆಂಟ್ ಇರ್ಲಿ, ಯಾರ್ಯಾರು ಬರ್ತಾರೋ ಎಲ್ಲರನ್ನೂ ಕರ್ಕೊಂಡೋಗಿ. ಎಲ್ಲರನ್ನೂ ಕರೆಯುವಂತ ಕೆಲಸ ನೀವು ಮಾಡಿ. ಯಾರ್ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡೋಗಿ. ಕೆಲವು ಸಂದರ್ಭದಲ್ಲಿ ನೀವೇ ಕೈಯಿಂದ ದುಡ್ಡು ಹಾಕಿ ಅವರ ಎಂಟ್ರಿ ಪಾಸ್ ದುಡ್ಡುನು ಕೂಡ ನೀವೇ ಕಟ್ಟುವಂತ ಪರಿಸ್ಥಿತಿ ಬರುತ್ತೆ. ಪರವಾಗಿಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ತುಂಬಾ ಜನರು ಈ ವಿಚಾರದಲ್ಲಿ ಎಡುತ್ತಾರೆ. ಯಾವ ವಿಚಾರದಲ್ಲಿ ಅಂದ್ರೆ, ಅವ್ರದ್ದು ಎಂಟ್ರಿ ಫೀಸ್ಗೆ ಕೊಡೋಷ್ಟು ದುಡ್ಡು ಅವ್ರ ಹತ್ರ ಇಲ್ಲ, ಅಥವಾ ಕೊಟ್ಟು ಬರೋದಕ್ಕೆ ಅವ್ರು ರೆಡಿ ಇಲ್ಲ. ಅವ್ರ ದುಡ್ಡು ನಾನೇ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬೇಕು, ಬೇಕಿದ್ರೆ ಬರ್ತಾನೆ ಅಂತ ಹೇಳ್ಬಿಟ್ಟು ಅವ್ರದ್ದು ಎಂಟ್ರಿ ಪಾಸ್ ಅನ್ನ ನಾವು ತಗೊಳ್ಳೋಂತ ವಿಚಾರದಲ್ಲಿ ಇಡುತ್ತೀವಿ. ಅದನ್ನ ಎಕ್ಸ್ಪೆನ್ಸ್ ತರ ನೋಡ್ತೀವಿ. ದಯವಿಟ್ಟು ಅಲ್ಲಿ ಮಿಸ್ಟೇಕ್ ಮಾಡಬೇಡಿ. ಇನ್ ಕೇಸ್ ಅವರಿಗೆ ಎಂಟ್ರಿ ಪಾಸಿಗೆ ದುಡ್ಡು ಕೊಟ್ಟು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಟ್ ಆದ್ರೂ ಕೂಡ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದೆ ಅಂತ ಅಂದ್ರೆ, ಅವರ ಎಂಟ್ರಿ ಪಾಸ್ ಅನ್ನ ನೀವೇ ಇನ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ನಾಳೆ ಅವ್ರು 10 ಜನ ಕರ್ಕೊಂಡ್ ಬರ್ತಾರೆ, ಅವ್ರು ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡ್ರೆ. ಅರ್ಥ ಆಗ್ತಿದೆ ಅಲ್ಲ? ಇವತ್ ನೀವ್ 10 ಜನರಿಗೆ ದುಡ್ಡಾಗಿ ಕರ್ಕೊಂಡು ಹೋದ್ರೆ, ನಾಳೆ ಅದೇ 10 ಜನ ಅವ್ರು 10 ಜನ ಕರ್ಕೊಂಡು ಹೋಗ್ತಾರೆ ಅಂದ್ರೆ 100 ಜನ ಕರ್ಕೊಂಡ್ ಬರ್ತಾರೆ. ಆ ತರ ಅವರು ಈ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡಕ್ ರೆಡಿ ಆಗ್ತಾರೆ. ನಾವೇ ಇನ್ವೆಸ್ಟ್ ಮಾಡಿಲ್ಲ ನಮ್ಮ ಟೀಮಿಗೆ ಅಂತಂದ್ರೆ, ನಮ್ಮ ಟೀಮ್ ಅವ್ರ ಟೀಮಿಗೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ತುಂಬಾ ಜನ ಎಡುತ್ತಿರೋದೇ ಎಲ್ಲಿ? ಲೀಡರ್ಶಿಪ್ ಅಲ್ಲೇ ಪ್ರಾಬ್ಲಮ್ ಇದೆ. ಲೀಡರ್ಸ್ ಗಳು ಏನ್ ಮಾಡ್ತಾರೆ, ತಮ್ಮ ಟೀಮಿಗೆ ಇಂಥ ವಿಚಾರಗಳಲ್ಲಿ ನೀವೇ ಇನ್ವೆಸ್ಟ್ ಮಾಡಲ್ಲ. ಅವಾಗ ಏನ್ ಮಾಡ್ತಾರೆ, ಟೀಮು ಅದೇ ಕಲಿಯುತ್ತೆ. ಟೀಮು ಕೂಡ ಅದೇ ಕಲಿಯುತ್ತೆ. ಅದನ್ನೇ ಹೇಳ್ತೀವಿ, ಮಂಕಿ ಮಂಕಿ ಡೂ ಬಿಸ್ನೆಸ್ ಇದು ಅಂತ ಹೇಳಿ. ಈ ಬಿಸ್ನೆಸ್ ನ ಏನಂತ ಹೇಳ್ತೀವಿ? ಮಂಕಿ ಡೂ ಬಿಸ್ನೆಸ್. ಅಂದ್ರೆ ಒಂದು ಮಂಗ ಒಂದು ಮರದಿಂದ ಜಂಪ್ ಆದ್ರೆ, ಆ ಮರದಲ್ಲಿರುವಂತ ಎಲ್ಲಾ ಮಂಗಗಳು ಆ ಮಂಗ ಏನಕ್ಕೆ ಜಂಪ್ ಆಯ್ತು ಅಂತ ಕೇಳ್ದೇನೆ ಜಂಪ್ ಆಗ್ಬಿಡುತ್ತೆ. ಮಂಗಗಳಿಗೆ ಅದೊಂದು ಸಮಸ್ಯೆ ಇದೆ ನೋಡಿ. ಒಂದು ಮಂಗ ಏನ್ ಮಾಡುತ್ತೋ ಅದೇ ತರ ಎಲ್ಲಾ ಮಂಗಗಳು ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆ ತರ ಈ ಬಿಸ್ನೆಸ್ ಅಂತ ಹೇಳ್ತಾರೆ. ಲೀಡ್ ಹೇಗಿರ್ತಾರೋ ಅದೇ ತರ ಟೀಮ್ ಇರುತ್ತೆ. ಲೀಡರ್ಗಳು ಹೇಗಿರ್ತಾರೋ ಅದೇ ತರ ಟೀಮ್ ಇರುತ್ತೆ. ನಾವ್ ಹೇಗಿರ್ತೀವೋ ಅದೇ ತರ ನಮ್ ಟೀಮ್ ಇರುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಲೀಡರ್ಗಳು ಹೇಗಿರ್ತಾರೋ ಆ ತರ ಟೀಮ್ ಇರುತ್ತೆ. ಲೀಡರ್ಗಳು ಹೇಗಿರ್ತಾರೋ ಆ ತರ ಟೀಮ್ ಇರುತ್ತೆ. ನಾವ್ ಹೇಗಿರ್ತೀವೋ ಆ ತರ ನಮ್ಮ ಟೀಮ್ ಇರುತ್ತೆ. ಒಂದ್ಸಲ ನೀವು ಮನೆ ಒಳಗಡೆ ಏನಾದ್ರು ಇದ್ರೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ಸ್ನೇಹಿತರೆ. 1 ನಿಮಿಷ ಟೈಮ್ ಕೊಡ್ತೀನಿ, ನೋಡೋಣ. ಆ 1 ನಿಮಿಷದಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಕನ್ನಡಿ ಇದ್ರೆ ಕನ್ನಡಿ ಮುಂದೆ ಹೋಗಿ. ಕನ್ನಡಿ ಮುಂದೆ ಹೋಗಿದ್ರೆ ಒಂದು ಥಮ್ಸ್ ಅಪ್ ಮಾಡಿ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಿದ್ರೆ 1 ನಿಮಿಷ ಟೈಮ್ ಕೊಡ್ತೀನಿ. ಗಂಗಮ್ಮ ಮೇಡಮ್ ಓಕೆ ಡನ್ ಅಂತ ಹೇಳಿದ್ದಾರೆ. ಮಂಜುನಾಥ್ ಸರ್, ವಿಶಾಲಕ್ಷ್ಮಿ ಮೇಡಮ್, ಭಾಗ್ಯಶ್ರೀ ಮೇಡಮ್ ಎಲ್ಲರೂ ಕೂಡ ಥಮ್ಸ್ ಅಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದಾರೆ ಅಂತ ಅರ್ಥ. ಎಸ್, ಥ್ಯಾಂಕ್ ಯು. ಒಂದ್ಸಲ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಕನ್ನಡಿ ಮುಂದೆ. ಒಂದ್ಸಲ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಕನ್ನಡಿ ಮುಂದೆ. ನೋಡ್ಕೊಳ್ತಾ ಇದ್ದೀರಾ? ಹೇಗೆ ನೀವು ಕಾಣಿಸ್ತಾ ಇದ್ದೀರಲ್ಲ ಅದೇ ತರ ನಿಮ್ ಟೀಮ್ ಇರುತ್ತೆ. ಅದೇ ತರ ನಿಮ್ ಟೀಮ್ ಇರುತ್ತೆ. ಅಂದ್ರೆ ನೋಡೋದಕ್ಕೆ ಹೇಗಿರ್ತೀರಾ ಆ ತರ ನಿಮ್ ಟೀಮ್ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಆಲೋಚನೆಗಳು, ನೀವು ಮಾತನಾಡೋ ಶೈಲಿ,
ನೀವು ಟೀಮ್ ನ ಬಿಲ್ಡ್ ಮಾಡುವಂತ ರೀತಿ, ಪ್ರೆಸೆಂಟೇಶನ್ ಕೊಡುವಂತ ರೀತಿ, ನಿಮ್ಮ ಡ್ರೆಸ್ ಕೋಡ್, ನಿಮ್ಮ ಟೂಲ್ ಕಿಟ್, ನಿಮ್ ಬ್ಯಾಗ್ ಹೇಗಿರುತ್ತೆ, ನೀವು ಫೀಲ್ಡ್ಗೆ ಹೋಗುವಾಗ ಯಾವ ತರ ಹೋಗ್ತೀರಾ, ಟೀಮ್ಗೆ ಹೇಗೆ ಭರವಸೆ ಕೊಟ್ಟು ಆ ಮಾತನ್ನ ಉಳಿಸ್ಕೊಳ್ತಿರೋ, ಪ್ರತಿ ಒಂದನ್ನು ಕೂಡ ಕಾಪಿ ಮಾಡ್ತಾರೆ ನಿಮ್ ಟೀಮ್ ಅವರು. ನೀವು ಕೂಡ ನಿಮ್ ಲೀಡರ್ಸ್ ನ ಕಾಪಿ ಮಾಡಿರ್ತೀರಾ, ನಿಮ್ಮನ್ನ ನಿಮ್ ಟೀಮ್ ಅವ್ರು ಕಾಪಿ ಮಾಡ್ತಾರೆ. ಹಂಗಾಗಿ ನೀವು ಕರೆಕ್ಟ್ ಆಗಿದ್ದೀರಾ ಅನ್ನೋ ತುಂಬಾ ತುಂಬಾ ಇಂಪಾರ್ಟೆಂಟ್. ನೀವೇನೇ ಎಡವಟ್ ಇದ್ರೆ ನಿಮ್ಮ ಟೀಮ್ ಅವ್ರು ನಿಮ್ಗಿಂತ ದೊಡ್ಡ ಎಡವಟ್ ಆಗಿರ್ತಾರೆ. ಅರ್ಥ ಆಗ್ತಿದೆ ಅಲ್ಲ? ನಾವು ಎಡವಟ್ ಇದ್ರೆ ನಮ್ ಟೀಮ್ ಅವರು ಕೂಡ ಎಡವಟ್ಗಳೇ ಇರ್ತಾರೆ, ಅಥವಾ ಎಡವಟ್ಗಳೇ ನಮ್ ಟೀಮ್ ನಲ್ಲಿ ಬರ್ತಾರೆ. ಯಾವತ್ತಾದ್ರೂ ಈ ರೀತಿಯ ಒಂದು ಪ್ರಶ್ನೆ ನಿಮ್ಗೆ ಉದ್ಭವ ಆಗಿದೆಯಾ? ಯಾವ ಪ್ರಶ್ನೆ ಅಂದ್ರೆ, ಯಾವ್ದೋ ಒಂದು ಟೀಮ್ ನ ನೋಡ್ತೀರಾ, ಆ ಟೀಮ್ ನಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಿರತ್ತೆ, ಒಳ್ಳೊಳ್ಳೆ ಲೀಡರ್ಸ್ ಗಳು ಬಂದಿರ್ತಾರೆ, ಯಾರೋ ಒಬ್ರು ಡಾಕ್ಟರ್ಸ್ ಗಳು ಆ ಟೀಮ್ ನಲ್ಲಿ ಇರ್ತಾರೆ, ಲಾಯರ್ಸ್ ಗಳು ಆ ಟೀಮ್ ಅಲ್ಲಿ ಇರ್ತಾರೆ, ಸಖತ್ ಪ್ರೊಫೆಷನಲ್ಸ್ ಗಳು ಆ ಒಂದು ಟೀಮ್ ನಲ್ಲಿ ಇರ್ತಾರೆ. ಆ ಟೀಮ್ ನ ನೋಡಿದಾಗ ನಮ್ಗೆ ಅನ್ಸುತ್ತೆ, ಯಾಕೆ ಆ ತರದ ಜನ ನನ್ನ ಟೀಮ್ ನಲ್ಲಿ ಬರ್ತಾ ಇಲ್ಲ, ಯಾಕೆ ನನ್ನ ಟೀಮ್ ನಲ್ಲಿ ತುಂಬಾ ಅನ್ಎಜುಕೇಟೆಡ್ ಗಳೇ ಜಾಸ್ತಿ ಇದ್ದಾರೆ, ಎಜುಕೇಟೆಡ್ ಗಳೇ ಯಾಕೆ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಯಾವತ್ತಾದ್ರೂ ಮೂಡಿದೆ ನಿಮ್ಗೆ? ಇನ್ ಕೇಸ್ ನಿಮ್ ಟೀಮ್ ನಲ್ಲಿ ಅನ್ಎಜುಕೇಟೆಡ್ ಗಳೇ ಜಾಸ್ತಿ ಇದ್ರೆ, ಆ ಪ್ರಶ್ನೆಗೆ ಉತ್ತರ ಏನ್ ಗೊತ್ತಾ? ನಾವ್ ಹೇಗಿದೀವೋ ಆ ತರದ ಜನ ನಮ್ ಟೀಮ್ ನಲ್ಲಿ ಬರ್ತಾರೆ. ನಾವ್ ಹೇಗಿದೀವೋ ಆ ತರದ ಜನ ನಮ್ ಟೀಮ್ ನಲ್ಲಿ ಬರ್ತಾರೆ. ಹೈ ಕ್ಲಾಸ್ ಪೀಪಲ್ ಬರ್ಬೇಕು ಅಂತಂದ್ರೆ ಹೈ ಕ್ಲಾಸ್ ಪೀಪಲ್ ಗಳು ಹೇಗಿರ್ತಾರೋ ಆ ತರ ನಾವಿದ್ದಾಗ್ಲೇ ಹೈ ಕ್ಲಾಸ್ ಪೀಪಲ್ ಗಳು ನಮ್ ಟೀಮ್ ನಲ್ಲಿ ಬರೋದು. ನಾವೇ ಲೋ ಕ್ಲಾಸ್ ಪೀಪಲ್ ಗಳ ತರ ಮಾರ್ಕೆಟ್ ಅಲ್ಲಿ ಇದ್ರೆ ನಮ್ ಟೀಮ್ ನಲ್ಲಿ ಲೋ ಕ್ಲಾಸ್ ಪೀಪಲ್ ಗಳೇ ಬರ್ತಾರೆ. ಈಗ ನೀವು ಡಿಸೈಡ್ ಮಾಡ್ಬೇಕು, ಹೈ ಕ್ಲಾಸ್ ಪೀಪಲ್ ನಿಮ್ ಟೀಮ್ ನಲ್ಲಿ ಬರ್ಬೇಕಾ, ಲೋ ಕ್ಲಾಸ್ ಪೀಪಲ್ ನಿಮ್ ಟೀಮ್ ನಲ್ಲಿ ಬರ್ಬೇಕಾ ಅಂತೇಳಿ. ಇಲ್ಲಿ ಅವ್ರ ಹತ್ರ ಎಷ್ಟು ದುಡ್ಡಿದೆ ಎಷ್ಟು ದುಡ್ಡಿಲ್ಲ ಅನ್ನೋದ್ರ ಮೇಲೆ ಲೋ ಕ್ಲಾಸ್ ಹೈ ಕ್ಲಾಸ್ ಅನ್ನೋದು ನಾನು ಮಾತಾಡ್ತಾ ಇಲ್ಲ. ಜೀವನದಲ್ಲಿ ಏನಾದ್ರು ಮಾಡ್ಲೇಬೇಕು ಅನ್ನೋ ಒಂದು ಕಿಚ್ಚಿರುವಂತ ವ್ಯಕ್ತಿಗಳ ನಾನು ಇಲ್ಲಿ ಹೈ ಕ್ಲಾಸ್ ಪೀಪಲ್ ಅಂತ ಹೇಳ್ತಿರೋದು. ಜೀವನದಲ್ಲಿ ಏನಾದ್ರು ಮಾಡ್ಲೇಬೇಕು ಅಂತೇಳಿ ಕಿಚ್ಚನ್ನ ಇಟ್ಕೊಂಡು ಬರುವಂತಹ ವ್ಯಕ್ತಿಗಳ ನಾನು ಹೈ ಕ್ಲಾಸ್ ಪೀಪಲ್ ಅಂತ ಹೇಳ್ತಿರೋದು. ತುಂಬಾ ಶ್ರೀಮಂತ ವ್ಯಕ್ತಿಗಳನ್ನ ನಾನು ಹೈ ಕ್ಲಾಸ್ ಅಂತ ಹೇಳ್ತಾ ಇಲ್ಲ. ನೋಡೋಣ ಮಾಡೋಣ, ಇವತ್ ಮಾಡೋ ಕೆಲಸ ನಾಳೆ ಮಾಡೋಣ, ನಾಳೆ ಮಾಡೋದ್ ಕೆಲಸನ ನಾಡಿದ್ ಮಾಡೋಣ ಅಂತೇಳಿ ಮುಂದೂಡ್ಕೊಂತ ಸಮಯವನ್ನ ವೇಸ್ಟ್ ಮಾಡ್ತಾ ದಿನಗಳನ್ನ ಕಳಿತಿರುವಂತ ನಾವು ಲೋ ಕ್ಲಾಸ್ ಅಂತ ಹೇಳ್ತಿರುವಂತದ್ದು. ಇವತ್ ನಿಮ್ ಟೀಮ್ ನಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಅಂತ ವ್ಯಕ್ತಿಗಳೇ ಜಾಸ್ತಿ ಇದ್ದಾರೆ. ಜಾಸ್ತಿ ಕತೆಗಳು ಹೇಳ್ತಾರೆ, ಕಾರಣಗಳು ಹೇಳ್ತಾರೆ, ಪ್ರತಿಯೊಂದಕ್ಕೂ ಕೂಡ ಕಾರಣಗಳನ್ನ ಹುಡುಕ್ತಾ ಇರ್ತಾರೆ, ಎಕ್ಸ್ಕ್ಯೂಸಸ್ ಗಳನ್ನ ಹೇಳ್ತಾರೆ, ಫೀಲ್ಡಿಗೆ ಬನ್ನಿ ಅಂದ್ರೆ ಕಾರಣಗಳು ಕೊಡ್ತಾರೆ. ಅಂತ ವ್ಯಕ್ತಿಗಳು ಅತಿ ಹೆಚ್ಚು ಜನ ಇದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಬದಲಾವಣೆಗಳನ್ನ ನಾವು ಕಂಡ್ಕೊಳ್ಬೇಕಾಗಿದೆ. ಹೈ ಕ್ಲಾಸ್ ಪೀಪಲ್ ಇನ್ನು ಬರ್ತಾ ಇಲ್ಲ ಅಂತಂದ್ರೆ ಆ ತರ ಜನರು ಬರೋದಕ್ಕೆ ಬೇಕಾಗಿರುವಂತಹ ಒಂದು ಡೆವಲಪ್ಮೆಂಟ್ ನನ್ನಲ್ಲಿ ಆಗಿಲ್ಲ ಅಂತ ಹೇಳಿ. ಆ ಡೆವಲಪ್ಮೆಂಟಿಗೆ ನಾನೇನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ. ಜೀವನದಲ್ಲಿ ಏನಾದ್ರೂ ಮಾಡ್ಲೇಬೇಕು, ಗೆಲ್ಲೇಬೇಕು ಅಂತ ಅನ್ಕೊಂಡಿರೋ ಜನರು ನಿಮ್ ಟೀಮ್ ನಲ್ಲಿ ಬರ್ಬೇಕು ಅಂದ್ರೆ ಆ ತರದ ಮೈಂಡ್ ಸೆಟ್ ನಿಮ್ದಾಗಿರ್ಬೇಕು. ಕ್ಲಿಯರ್? ಎಸ್. ಸೊ ಇವತ್ತು ಲೀಡರ್ಸ್ ಗಳಿಗೆ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ತಲುಪಿಸೋದಕ್ಕೆ ಒಂದು ವೇದಿಕೆ, ಒಂದು ಎನರ್ಜಿ, ಒಂದು ಎಡಿಫಿಕೇಶನ್, ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳುವಂತಹ ಒಂದು ವಿಚಾರಕ್ಕೆ ಒಂದು ಜಾಗ ಬೇಕು. ಅದೇ ಒಂದು ಪ್ರೋಗ್ರಾಮ್ ಮಾಡ್ಕೊಡೋದು ನಮ್ಗೆ. ಯಾಕೆ ಒಂದು ಬಿಗ್ ಇವೆಂಟ್ಸ್ ಗಳಾಗಬೇಕು ಅಂದ್ರೆ ಅದಕ್ಕೆ ಮೇನ್ ಕಾರಣನೇ ಅದು. ಅಂದ್ರೆ ಒಂದು ಹೋಮ್ ಮೀಟಿಂಗ್ ಅಲ್ಲಿ ಒಂದು ಲೀಡರ್ ಏನ್ ಮಾಡಕ್ ಸಾಧ್ಯ ಇಲ್ವೋ ಅದಕ್ಕಿಂತ ಇನ್ಫಿನಿಟಿ ಟೈಮ್ಸ್, ಅಂದ್ರೆ ಬರೀ 100 ಪಟ್ಟು 1000 ಟೈಮ್ಸ್ ಅಲ್ಲ, ಇನ್ಫಿನಿಟಿ ಟೈಮ್ಸ್ ಹೆಚ್ಚು ಇಂಪ್ಯಾಕ್ಟ್ ಮಾಡ್ಬೋದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಂದ. ಅದಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತಾ ಇರುವಂತದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಇವೆಂಟ್ಸ್ ಗಳಾಗ್ತಾ ಇದೆಯಾ ನೋಡಿ. ಆಗ್ತಾ ಇಲ್ಲ ಅಂದ್ರೆ ನೀವುಗಳು ಮಾಡೋದಕ್ಕೆ ಮಾತಾಡೋದಕ್ಕೆ ಶುರು ಮಾಡಿ ನಿಮ್ ಲೀಡರ್ಸ್ ಗಳ ಜೊತೆ. ಸರ್ ನಾವ್ಯಾಕೆ ದೊಡ್ಡ ದೊಡ್ಡ ಇವೆಂಟ್ಸ್ ಗಳು ಮಾಡಬಾರ್ದು, ನಾವ್ಯಾಕೆ ಒಂದು 500 1000 1000 5000 ಜನರು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಇವಾಗ್ಲಿಂದಾನೇ ಚರ್ಚೆ ಮಾಡೋದು ಸ್ಟಾರ್ಟ್ ಮಾಡಿ. ಒಂದು ಪ್ರೋಗ್ರಾಮ್ ಏನಿದೆಯಲ್ಲ ನಿಮ್ಮ ಮತ್ತೆ ನಿಮ್ಮ ಟೀಮ್ ಮೆಂಬರ್ಸ್ ಜೀವನವನ್ನೇ ಬದಲಾವಣೆ ಮಾಡ್ಬಿಡುತ್ತೆ. ಅದು ಪರ್ಮನೆಂಟ್ ಆಗಿ ಅಷ್ಟು ಪವರ್ ಆ ಕಾರ್ಯಕ್ರಮಕ್ಕೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ಲೈಫ್ ಚೇಂಜಿಂಗ್ ಇವೆಂಟ್ ಅಂತ ಹೇಳಿ. ಯಾವ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಆಗುತ್ತೆ ಗೊತ್ತಿಲ್ಲ. ನಮ್ಮ ಟೀಮ್ ಮೆಂಬರ್ಸ್ ಗಳಿಗೆ ಯಾವ ಕಾರ್ಯಕ್ರಮ ನಮ್ಮ ಲೈಫ್ ಚೇಂಜಿಂಗ್ ಇವೆಂಟ್ ಆಗುತ್ತೆ ಗೊತ್ತಿಲ್ಲ. ಹಾಗಾಗಿ ಪ್ರತಿ ಪ್ರೋಗ್ರಾಮಿಗೆ ಅತಿ ಹೆಚ್ಚು ಜನರು ನಮ್ಮ ಟೀಮ್ ನಿಂದ ಬರೋ ತರ ನಾವು ನೋಡ್ಕೊಳ್ಬೇಕು. ಸೊ ಇನ್ ಮುಂದೆ ನಿಮ್ದು ಕೆಲಸನೇ ಏನು ಅಂತಂದ್ರೆ ದೊಡ್ಡ ದೊಡ್ಡ ಈವೆಂಟ್ಸ್ ಗಳು ಮಾಡೋದು. ಆ ದೊಡ್ಡ ದೊಡ್ಡ ಈವೆಂಟ್ಸ್ ಗಳಿಗೆ ಅತಿ ಹೆಚ್ಚು ಜನರು ನಿಮ್ ಟೀಮ್ ನಿಂದ ಬರೋ ತರ ನೋಡ್ಕೊಳ್ಳುವಂಥದ್ದು. ಬರ್ಕೊಂಬಿಡಿ ಡೈರಿಯಲ್ಲಿ. ಯಾರಾದ್ರೂ ಚೆನ್ನಾಗಿ ಫಾಸ್ಟ್ ಆಗಿ ಟೈಪ್ ಮಾಡ್ತೀರಾ ಅಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡ್ಬಿಡಿ ನೋಡೋಣ. ಮೊದಲನೇದು, ದೊಡ್ಡ ದೊಡ್ಡ ಈವೆಂಟ್ಸ್ ಗಳು ನಿಮ್ಮ ಟೀಮ್ ನಲ್ಲಿ ಅಥವಾ ನಿಮ್ಮ ಅಪ್ಲೈನ್ ಲೀಡರ್ಸ್ ಟೀಮ್ ನಲ್ಲಿ ಆಗೋ ತರ ನೋಡ್ಕೊಳ್ಳುವಂಥದ್ದು. ಇದು ಒಂದು.
ಎರಡನೇದು ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಜನರು ನಿಮ್ ಟೀಮ್ ನಿಂದ ಬರೋ ತರ ನೋಡ್ಕೊಳ್ಳುವಂಥದ್ದು. ಎರಡು ಕೆಲಸ ಇಂಪಾರ್ಟೆಂಟ್. ಇದನ್ನ ರೆಗ್ಯುಲರ್ ಆಗಿ ಅತಿ ಹೆಚ್ಚು ಫಾಸ್ಟ್ ಆಗಿ ಮಾಡ್ಬೇಕು. ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಡೈರಿಲಿ ನೋಟ್ ಮಾಡ್ಕೊಳ್ಳಿ. ಚಾಟ್ ಬಾಕ್ಸ್ ಅಲ್ಲೂ ಕೂಡ ಟೈಪ್ ಮಾಡಬಹುದು, ಫಾಸ್ಟ್ ಆಗಿ ಟೈಪ್ ಮಾಡುವಂತವ್ರು. ಮೊದಲನೇದು, ದೊಡ್ಡ ದೊಡ್ಡ ಈವೆಂಟ್ಸ್ ಗಳು ನಿಮ್ಮ ಕಂಪನಿಯಲ್ಲಿ ಅಥವಾ ನಿಮ್ಮ ಅಪ್ಲೈನ್ ಲೀಡರ್ಸ್ ಟೀಮ್ ಅಲ್ಲಿ ಅಥವಾ ನಿಮ್ ಟೀಮ್ ನಲ್ಲಿ ಆಗೋ ತರ ನೋಡ್ಕೊಳ್ಳುವಂಥದ್ದು ಫಸ್ಟ್ ಪಾಯಿಂಟ್. ನಿಮ್ದು ಇನ್ನು ಚಿಕ್ಕದಿದೆ ಟೀಮು, ನೀವೇ ದೊಡ್ಡ ದೊಡ್ಡ ಈವೆಂಟ್ಸ್ ಮಾಡೋಷ್ಟು ದೊಡ್ಡ ಟೀಮ್ ಇಲ್ಲ ಅಂದ್ರೆ ನಿಮ್ಮ ಅಪ್ಲೈನ್ ಲೀಡರ್ಸ್ ಸಪೋರ್ಟ್ ತಗೊಂಡ್ ಮಾಡಿ ಅಥವಾ ಕಂಪನಿ ಸಪೋರ್ಟ್ ತಗೊಂಡ್ ಮಾಡಿ. ಫಸ್ಟ್ ಪಾಯಿಂಟ್. ಎರಡನೇದು, ಆ ದೊಡ್ಡ ಈವೆಂಟ್ಸ್ ಅತಿ ಹೆಚ್ಚು ಜನರು ನಿಮ್ ಟೀಮ್ ನಿಂದ ಬರುವಂತ ವಿಚಾರದಲ್ಲಿ ವರ್ಕ್ ಮಾಡಿ. ಮನುಷ್ಯನ ನಂಬಿಕೆಗಳನ್ನ ಬದಲಾಯಿಸುವಂತ ಶಕ್ತಿ ಕಾರ್ಯಕ್ರಮಗಳಿಗಿರುತ್ತೆ. ಯಾಕಂದ್ರೆ ಜನರು ಕೆಲಸ ಮಾಡೋದು ತಮ್ಮ ನಂಬಿಕೆಗಳ ಮೇಲೆ. ಕಾರ್ಯಕ್ರಮಗಳು ಏನ್ ಮಾಡುತ್ತೆ, ಅವ್ರಿಗಿರುವಂತಹ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮೇಲೆ ಇರುವಂತಹ ತಪ್ಪು ನಂಬಿಕೆಗಳನ್ನ ಹೊಡೆದಾಕಿ ಹೊಸ ಪಾಸಿಟಿವ್ ನಂಬಿಕೆಗಳನ್ನ ಹುಟ್ಟಾಕತ್ತೆ. ಸೊ ಇಮ್ಯಾಜಿನ್ ಮಾಡಿ, ನಿಮ್ ಸಂಸ್ಥೆಯಿಂದ 1,000 ಜನ 2,000 ಜನ ಸೇರಿರುವಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಜನ ಟಿಕೆಟ್ ತಗೊಳ್ಳೋದಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ, ಎಂಟ್ರಿ ಟಿಕೆಟ್ ನ. ಎಲ್ಲೂ ಕೂಡ ನೋಡದಿರುವಂತಹ ಒಂದು ಎನರ್ಜಿ, ಎಕ್ಸೈಟ್ಮೆಂಟ್, ಎಂತೂಸಿಯಾಸಮ್ ಜನರ ಹತ್ರ ಕಾಣಿಸ್ತಾ ಇದೆ. ಎಲ್ರು ಒಂದು ಪ್ರೊಫೆಷನಲ್ ಡ್ರೆಸ್ ಕೋಡ್, ಒಂದು ಬ್ಲೇಸರ್ ಅಲ್ಲಿ ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್. ಸೊ ಒಂದು ಕಂಪ್ನಿ ಡ್ರೆಸ್ ಕೋಡ್ ಮಾಡಿರುತ್ತೆ. ಆ ಒಂದು ಡ್ರೆಸ್ ಕೋಡ್ ನಲ್ಲಿ ಜನರನ್ನ ಕ್ಯೂವಲ್ಲಿ ನಿಂತ್ಕೊಂಡು ಆ ಒಂದು ಎನರ್ಜಿ ನೋಡಿದಾಗ ಇಮ್ಯಾಜಿನ್ ಮಾಡಿ, ನೀವು ಆ ಕಂಪ್ನಿಗೆ ಹೊಸಬ್ರು ಅಂತ ಅನ್ಕೊಳ್ಳಿ, ಹೇಗ್ ಅನಿಸ್ಬೋದು ನಿಮ್ಗೆ? ನಿಮ್ಗೆ ಏನೇ ನೆಗೆಟಿವ್ ಇದ್ರು ಎಲ್ಲ ಅದ್ರಲ್ಲೇ ಹೊಡೆದೋಗುತ್ತೆ. ಹೆಸರು ಅಗಾಧವಂತ ನಂಬಿಕೆ ಬಿಲ್ಡ್ ಆಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮೇಲೆ. ಸೊ ಮೇಜರ್ ಆಗಿ 3 ನಂಬಿಕೆಗಳನ್ನ ಹುಟ್ಟಾಕತ್ತೆ ಪ್ರೋಗ್ರಾಮ್ಸ್ ಅನ್ನುವಂಥದ್ದು. ಒಂದು, ಈ ಬಿಸ್ನೆಸ್ ತುಂಬಾ ಜನರು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಈ ಬಿಸ್ನೆಸ್ ಮಾಡದೇ ಇರ್ಲಿ, ಈ ಬಿಸ್ನೆಸ್ ಅಂತೂ ನಮ್ಮ ನಗರದಲ್ಲಿ ತುಂಬಾ ಬೂಮ್ ಆಗತ್ತೆ ಅನ್ನೋ ಒಂದು ನಂಬಿಕೆಯನ್ನ ಬಿಲ್ಡ್ ಮಾಡತ್ತೆ. ಅನೇಕ ಜನರು ತಮ್ಮ ನಿಜ ಜೀವನದ ಎಕ್ಸ್ಪೀರಿಯನ್ಸ್ ನ ಆ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಾಗ ತಮಗೂ ಅನಿಸುತ್ತೆ, ಸೊ ಇವತ್ತು ಅವರಿಗೆ ಅಷ್ಟೆಲ್ಲ ಕಷ್ಟಗಳು ಬಂದ್ರು ಕೂಡ ಆ ಕಷ್ಟಗಳನ್ನ ಎದುರಿಸಿ ಗೆದ್ದಿದ್ದಾರೆ ಅಂದ್ರೆ ನಾನು ಕೂಡ ಈ ಕಷ್ಟಗಳನ್ನ ಗೆಲ್ಬಹುದು, ನಾನು ಕೂಡ ಹೋರಾಟ ಮಾಡಿ ವಿನ್ ಆಗ್ಬಹುದು ಅಂತ ಒಂದು ಕ್ಲಾರಿಟಿ ಸಿಗತ್ತೆ. ಕ್ಲಿಯರ್? ಸೊ ಇವತ್ತು ಯಾರೆಲ್ಲ ಬಂದು ವೇದಿಕೆ ಮೇಲೆ ನಿಂತು ಮಾತಾಡ್ತಾರ ಅವರೆಲ್ಲರೂ ಕೂಡ ಶುರು ಮಾಡುವಂತ ಸಂದರ್ಭದಲ್ಲಿ ಬಿಸ್ನೆಸ್ ನ ಅವ್ರಿಗೂ ರಿಜೆಕ್ಷನ್ಸ್ ಆಗಿರತ್ತೆ, ಅವ್ರಿಗೂ ಭಯ ಇರತ್ತೆ, ನಾನು ಗೆಲ್ತೀನೋ ಇಲ್ವೋ ಅಂತ ಹೇಳಿ. ಹಲವಾರು ನಿರಾಸೆಗಳನ್ನ ಎದುರಿಸಿ ಬಂದು ಇವ ಸಾಧಕರಾಗಿರ್ತಾರೆ. ಸೊ ನಾಳೆ ದಿನ ನನಗೂ ಕೂಡ ಒಂದು ದಿನ ಬಂದೇ ಬರುತ್ತೆ ಗೆಲ್ಲುವಂತ ದಿನ ಅಂತ ಹೇಳಿ. ಮತ್ತೆ ಇನ್ನೊಂದು ದೊಡ್ಡ ಒಂದು ಕಾನ್ಫಿಡೆನ್ಸ್ ಏನ್ ಬಿಲ್ಡ್ ಆಗತ್ತೆ ಅವ್ರಿಗೆ ಅಂದ್ರೆ, ಕಾನ್ಫಿಡೆನ್ಸ್ ಬೂಸ್ಟರ್ ಅಂತ ಕರಿತೀವಿ. ಆತ್ಮವಿಶ್ವಾಸ ಬೂಸ್ಟರ್ ಅಂದ್ರೆ, ಈ ಬಿಸ್ನೆಸ್ ನಲ್ಲಿ ನನ್ನನ್ನು ಗೆಲ್ಸೋದಕ್ಕೆ ನಾವು ಸಪೋರ್ಟಿಗೆ ಇದೀವಿ ಅಂತ ಹೇಳಿ ವೇದಿಕೆ ಮೇಲೆ ನಿಂತ್ಕೊಂಡು ಲೀಡರ್ಸ್ ಗಳು ಮಾತನ್ನ ಕೊಡ್ತಾರೆ, ಭರವಸೆಯನ್ನ ಕೊಡ್ತಾರೆ. ಸೊ ಅಂದ್ರೆ ಇಲ್ಲಿ ವಿನ್ ವಿನ್ ಸಿಚುಯೇಷನ್ ಇದೆ. ಅಂದ್ರೆ ಇನ್ನೊಬ್ಬರನ್ನ ಬೆಳೆಯುವಂತ ವಾತಾವರಣ ಇಲ್ಲಿ ಇರುವಂತದ್ದು ಅವ್ರಿಗೆ ತುಂಬಾನೇ ಲೈಕ್ ಆಗುತ್ತೆ. ಅಂಡ್ ಎರಡನೇ ಇಂಪಾರ್ಟೆಂಟ್ ಬೆನಿಫಿಟ್ ಆ ಪ್ರೋಗ್ರಾಮ್ಸ್ ಇಂದ, ಡಿಫ್ರೆಂಟ್ ಏಜ್ ನಲ್ಲಿ ಇರುವಂತವ್ರು ವೇದಿಕೆ ಮೇಲೆ ಬಂದ್ ಮಾತಾಡ್ತಿರ್ತಾರೆ. ಯಾರೊಬ್ರು 18ನೇ ವಯಸ್ಸವರು ನಾನು 1 ಲಕ್ಷ ಇನ್ಕಮ್ ತಗೊಳ್ತಾ ಇದೀನಿ ಅಂತ ಅಂದಾಗ 50ನೇ ವಯಸ್ಸಲ್ಲಿ ಇರೋನಿಗೆ ಏನ್ ಅನ್ಸ್ಬೇಕು, ಏನ್ ಆಗ್ಬಹುದು? ಇವತ್ತು 50 ವರ್ಷ ದಾಟಿರೋರಿಗೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಿಮ್ಮ ಅನುಭವ ಶೇರ್ ಮಾಡ್ಕೊಳ್ಳಿ. ಈ ಒಂದು ಪಾಯಿಂಟ್ ಅಲ್ಲಿ ನಿಮ್ ಕಂಪನಿಯಲ್ಲಿ ಯಾರೊಬ್ಬ 18ನೇ ವಯಸ್ಸಿನಲ್ಲಿ ಬಂದು ನಾನು ಇವತ್ತು ಈ ಸಂಸ್ಥೆಯಲ್ಲಿ 1 ಲಕ್ಷ ಮೇಲೆ ಇನ್ಕಮ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ, ಆ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ನೀವು ಇದೀರಾ ಅಂತ ಅನ್ಕೊಳ್ಳಿ. ಆಡಿಯನ್ಸ್ ಆಗಿ ನೀವು 50 ವಯಸ್ಸು ದಾಟಿದೀರಾ ಆಲ್ರೆಡಿ ಅಂತ ಅನ್ಕೊಳ್ಳಿ. ನಿಮ್ಗೆ ಹೇಗ್ ಅನ್ಸ್ಬಹುದು? ಅವರಿಗೆ ಒಂದು ಅದ್ಭುತವಾದಂತಹ ರೆಕಗ್ನೇಷನ್, ಅದ್ಭುತವಾದಂತಹ ಸನ್ಮಾನ ಆಗ್ತಾ ಇದೆ ಸ್ಟೇಜ್ ಮೇಲೆ. ನಿಮ್ ಲೈಫಲ್ಲಿ ಆ ತರದ ಒಂದು ಸನ್ಮಾನನೇ ಆಗಿರಲ್ಲ ಇಡೀ 50 ವರ್ಷದ ಜರ್ನಿಯಲ್ಲಿ. ಬಟ್ 18 ವರ್ಷದ ಯುವಕ ಅಥವಾ ಯುವತಿ ಒಂದು ವೇದಿಕೆ ಮೇಲೆ ಒಂದು ಸನ್ಮಾನ ತಗೊಳ್ತಾ ಇದಾರೆ ಅಂತ ಅಂದಾಗ ನಿಮ್ಗೆ ಏನ್ ಅನಿಸ್ಬಹುದು, ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಶೇರ್ ಮಾಡ್ಕೊಳ್ಬಹುದು. ಒಬ್ರಿಗೆ ಅವಕಾಶ ಇದೆ, ಚಾಟ್ ಬಾಕ್ಸ್ ನೇಮ್ ಮೆನ್ಷನ್ ಮಾಡಿ. ಬಟ್ ಅವ್ರಿಗೆ 50 ವರ್ಷ ದಾಟಿರ್ಬೇಕು. ನೋಡೋಣ ಯಾರು ಶೇರಿಂಗ್ ಮಾಡ್ಕೊಳ್ತೀರಾ. ಯಾರು ಇಲ್ವಾ 50 ವರ್ಷ ದಾಟಿರುವಂತವ್ರು? ಎಸ್, ಪ್ರಕಾಶ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಕಾಶ್ ಸರ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಪ್ರಕಾಶ್ ಸರ್. ಫಸ್ಟ್ ಟೈಮ್ ಇದ್ರಲ್ಲಿ ಮಾತಾಡ್ತಿದ್ದೇನೆ. ವೆರಿ ಗುಡ್. ಫಸ್ಟ್ ಪ್ರಯತ್ನ ನಿಜವಾಗ್ಲೂ ವೆರಿ ಗುಡ್. ಆಲ್ ದ ಬೆಸ್ಟ್ ಸರ್. ಅಲ್ಲಿ ಸ್ಟೇಜ್ ಅಲ್ಲಿ
ಆ 18 ವರ್ಷ ಯುವಕನಿಗೆ 1 ಲಕ್ಷ ಸಿಕ್ತಿದೆ ಅಂದ್ರೆ ನಮ್ಗೆ ಬಹಳ ಇದಾಗುತ್ತೆ, ಫೀಲ್ ಆಗುತ್ತೆ. ಅಯ್ಯೋ ನಾನು ತಗೊಳ್ಬೇಕಾಗಿತ್ತಲ್ಲ, ಅದನ್ನ ನಮಗೂ ಬೇಕಾಗಿತ್ತಲ್ಲ ಅಂತ ಹೇಳಿ ಒಂಥರ ಇರಿಟೇಟ್ ಆಗುತ್ತೆ. ಎಷ್ಟು ಹೇಳಿಕ್ ಬಯಸ್ತೀನಿ ಸರ್ ನಾನು. ಎಸ್, ಥ್ಯಾಂಕ್ ಯು ಪ್ರಕಾಶ್ ಸರ್. ಮೊದಲನೇ ಸಲನೇ ಪ್ರಯತ್ನ ಯಶಸ್ವಿಯಾಗಿ ಮಾಡಿದ್ದೀರಾ. ಕಂಗ್ರಾಚುಲೇಷನ್. ನಿಜವಾಗ್ಲೂ ಈ ತರದ ಅವಕಾಶಗಳು ಮತ್ತೆ ಮತ್ತೆ ತಗೊಳ್ತಾ ಇರಿ. ಅವಾಗ ನಿಮ್ಗೆ ಯಾವ್ದೇ ರೀತಿ ಎಜಿಟೇಷನ್ ಇರಲ್ಲ. ಸರ್ ಹೇಳಿದ್ರು ಎಜಿಟೇಷನ್ ಆಗತ್ತೆ, ಇರಿಟೇಷನ್ ಆಗತ್ತೆ. ಅವರೇ ಸಾಧ್ಯತೆ ಆಗಿದೆ ಅಂತಂದ್ರೆ ನನ್ ಕೈಲಿ ಯಾಕೆ ಮಾಡಕ್ಕಾಗಲ್ಲ ಅನ್ನೋ ಒಂದು ಮೋಟಿವೇಶನ್ ಕೂಡ ಆಗತ್ತೆ, ಬೇಜಾರಾಗತ್ತೆ. ಅಷ್ಟೇ ನನ್ನ ಚಿಕ್ಕ ವಯಸ್ಸಲ್ಲಿ ನನಗೆ ಸಿಗ್ಲಿಲ್ವಲ್ಲ. ತುಂಬಾ ಜನರು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ, ವಯಸ್ಸಾದಂತವ್ರು. ಸರ್ ನಿಮ್ ವಯಸ್ಸಿನಲ್ಲಿ ನನಗೆ ಈ ಇಂಡಸ್ಟ್ರಿ ಸಿಗ್ಲಿಲ್ವಲ್ಲ, ಅದೇ ನನಗೆ ಬೇಜಾರ್ ಸರ್. ನಿಮ್ಮನ್ನ ನೋಡಿದ್ರೆ ಅದೇ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಾರೆ. ಬೇಜಾರ್ ಮಾಡ್ಕೋಬೇಡಿ ಅಂತಾನು ಹೇಳ್ತಾರೆ. ನಾನು ಹಿಂಗ್ ಹೇಳ್ತಾ ಇದ್ದೀನಿ ಅಂತ. ಎಸ್ಪೆಷಲಿ ಲೇಡೀಸ್ ಎಲ್ಲ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದಾಗ ಇವತ್ತು ಹೆಣ್ಮಕ್ಳ ಕೈಲೇ ಆಗಿದೆ ಅಂದ್ರೆ ನನ್ನ ಕೈಲಿ ಯಾಕೆ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗತ್ತೆ. ತುಂಬಾ ಕಡು ಬಡತನದಲ್ಲಿ ಬಂದಂತವ್ರು ಸಖತ್ ದುಡ್ಡು ಮಾಡ್ತಾ ಇದಾರೆ ಅಂದ್ರೆ ಇನ್ ನನ್ನ ಕೈಲಿ ಯಾಕಾಗಲ್ಲ. ಈ ಅಂಗವಿಕಲರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅಂತವ್ರ ಕೈಲೇ ಆಗಿದೆ ಅಂದ್ರೆ ನನ್ನ ಕೈಲಿ ಯಾಕಾಗಲ್ಲ. ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು, ಎಜುಕೇಶನ್ ಇಲ್ದೇ ಇರುವಂತವ್ರು, ನನ್ ಡಿಗ್ರಿ ಮುಗಿಸ್ಕೊಂಡಿದೀನಿ, ನನ್ ಕೈಲಿ ಅಲ್ವಾ ಲೀಡರ್ಸ್? ಸೊ ಇಲ್ಲಿ ಡಿಫ್ರೆಂಟ್ ವಯಸ್ಸಿನಿಂದ ಬಂದಂತವ್ರು, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ, ಡಿಫ್ರೆಂಟ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಂದ, ಸ್ಥಳಗಳಿಂದ, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ, ಡಿಫ್ರೆಂಟ್ ಡಿಗ್ರಿಗಳನ್ನ ಮಾಡ್ಕೊಂಡ್ ಬಂದಿರುವಂತವ್ರು ಸಾಧಕರಾಗಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡಾಗ ಅವ್ರುಗಳು ತಮ್ಮ ಸಾಧನೆಯ ದಾರಿಯನ್ನ, ಒಂದು ಜರ್ನಿ ಏನಿದೆ ಅದನ್ನ ಶೇರಿಂಗ್ ಮಾಡ್ಕೊಳ್ಳೋವಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ, ನನ್ನ ಕೈಯಲ್ಲಿ ಏನು ಮಾಡಕ್ ಆಗಿಲ್ಲಲ್ಲ ಇಲ್ಲಿವರೆಗೆ. ಅಟ್ಲೀಸ್ಟ್ ಇವಾಗ್ಲಾದ್ರೂ ಇಂತ ಅವಕಾಶ ಸಿಕ್ಕಿದ್ರೆ ನಾನು ಯಾಕೆ ಇನ್ನ ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತೇಳಿ ಒಂದ್ ಬಿಲೀಫ್ ಕ್ರಿಯೇಟ್ ಆಗತ್ತೆ. ಇವತ್ತು ಅವ್ರ ಕೈಲಿ ಆಗಿದೆ ಅಂದ್ರೆ ನನ್ ಕೈಲಿ ಯಾಕೆ ಆಗಲ್ಲ ಅಂತ ಸಾರ್ನು. ಸೊ ನೆಕ್ಸ್ಟ್ 4 ರಿಂದ 6 ವಾರಗಳಲ್ಲಿ ಏನಾದ್ರೂ ಒಂದು ದೊಡ್ಡ ಪ್ರೋಗ್ರಾಮ್ ಇದೆ ಅಂತ ಅಂದ್ರೆ, ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಒಂದು ಈವೆಂಟ್ ಇದೆ ಅಂತ ಅಂದ್ರೆ ನೀವು ತುಂಬಾನೇ ಕಷ್ಟ ಪಡ್ಬೇಕು ಅವಾಗ್ಲೇನೆ. ಯಾಕೆ ಅಂತಂದ್ರೆ ಈ ಡೈರೆಕ್ಟ್ ಸೆಲ್ಲಿಂಗಿಗೆ ಒಂದು ಹಬ್ಬ ಇದ್ದಂಗೆ ಒಂದು ಪ್ರೋಗ್ರಾಮ್ ಅನ್ನುವಂಥದ್ದು. ಆ ಸಮಯದಲ್ಲಿ ಎಷ್ಟು ನೀವು ಆ ಕಾರ್ಯಕ್ರಮಗಳ ಬಗ್ಗೆ ಒಂದು ಪ್ರಚಾರ ಮಾಡ್ತೀರಾ, ಸಣ್ಣ ಈವೆಂಟ್ಸ್ ಗಳು ಮಾಡಿ ಅದನ್ನ ಪ್ರಮೋಟ್ ಮಾಡ್ತೀರಾ, ಆ ಒಂದು ಪ್ರಮೋಷನ್ ಮಾಡಿ ಅತಿ ಹೆಚ್ಚು ಜನರನ್ನ ನೀವು ಕರ್ಕೊಂಡು ಹೋದಾಗ್ಲೇನೆ ನೀವು ಇಲ್ಲಿ ಸಕ್ಸಸ್ ಆಗುವಂಥದ್ದು. ಎಲ್ಲೇ ಹೋದ್ರು ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತಾಡ್ಬೇಕು. ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ಸ್ ಗಳು ಜಾಯಿನ್ ಆಗಿ ಇನ್ಆಕ್ಟಿವ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರೋಗ್ರಾಮ್ಸ್ ಗಳ ಬಗ್ಗೆ ಮಾತಾಡಿ ಮತ್ತೆ ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ಬೇಕು. ಅವ್ರನ್ನು ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಅಂತ ಪ್ರಮೋಟ್ ಮಾಡ್ಬೇಕು. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಪ್ರತಿಯೊಂದು ಇವೆಂಟ್ ಹೆಂಗೆ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಆಗತ್ತೆ ಅಂತ ಹೇಳಿ. ಯಾವ್ದೋ ಒಂದು ಇವೆಂಟ್ ನಿಮ್ ಟೀಮ್ ನಲ್ಲಿ ಯಾರೋ ಒಬ್ಬರಿಗೆ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಆಗ್ಬೋದು. ಹಂಗಾಗಿ ಪ್ರತಿಯೊಂದು ಇವೆಂಟ್ ಕೂಡ ಒಂದು ಲೈಫ್ ಚೇಂಜಿಂಗ್ ಇವೆಂಟ್. ಸೊ ನೀವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಿರೋದು, ಯಾವ್ದಾದ್ರು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗೆ ಅಥವಾ ಒಂದು ಬಿಗ್ ಇವೆಂಟ್ಸ್ ಗೆ ಇನ್ವೈಟ್ ಮಾಡುವಾಗ ನಿಮ್ಗೆ ಇನ್ವಿಟೇಷನ್ಗೂ ಇಂಟಿಮೇಷನ್ಗೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಜನರು ಇನ್ವಿಟೇಷನ್ ಮಾಡ್ತಿದೀನಿ ಅಂತ ಅನ್ಕೊಳ್ತಾರೆ, ಬಟ್ ಆಕ್ಚುಲಿ ಇನ್ವಿಟೇಷನ್ ಮಾಡಿರಲ್ಲ, ಇಂಟಿಮೇಷನ್ ಮಾಡಿರ್ತಾರೆ. ಇಂಟಿಮೇಷನ್ ಅಂದ್ರೆ ಏನು? ತುಂಬಾ ಜನ ವಾಟ್ಸ್ಆಪ್ ಅಲ್ಲೇನೆ ಇಂತ ಒಂದು ಕಾರ್ಯಕ್ರಮ ಇದೆ, ಇಷ್ಟು ಎಂಟ್ರಿ ಫೀಸ್ ಇದೆ, ಬನ್ನಿ ಅಂತೇಳಿ ಹಾಕ್ಬಿಡ್ತಾರೆ. ಅಷ್ಟೇನೆ. ಒಂದು ಅವ್ರಿಗೆ ಒಂದು ಟೀಮ್ಗೆ, ಅವರ ಟೀಮಿಗೆ ಅಂತಾನೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಲ್ಲರೂ ಇರ್ತಾರೆ. ಅವ್ರ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ರು ಆ ಒಂದು ಗ್ರೂಪ್ ನಲ್ಲಿ ಇರ್ತಾರೆ. ಆ ಒಂದು ಗ್ರೂಪಿಗೆ ಹಾಕ್ಬಿಡ್ತಾರೆ, ಈ ತರದೊಂದು ಕಾರ್ಯಕ್ರಮ ಇದೆ, ಇಷ್ಟು ಎಂಟ್ರಿ ಫೀಸ್ ಇದೆ, ಇಂಥವ್ರು ಬರ್ತಾ ಇದಾರೆ ಚೀಫ್ ಗೆಸ್ಟ್, ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ ಅಂತ. ತುಂಬಾ ಜನರು ಇಡುವುದೇ ಇಲ್ಲಿ. ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಅದನ್ನ ಇಂಟಿಮೇಷನ್ ಅಂತ ಅನ್ಕೊಳ್ಳಿ, ಇನ್ವಿಟೇಷನ್ ಅಲ್ಲ. ಹಂಗ್ ಮಾಡೋದ್ರಿಂದ ಅತಿ ಹೆಚ್ಚು ಜನರು ಕಾರ್ಯಕ್ರಮಗಳಿಗೆ ಬರಲ್ಲ. ದೊಡ್ಡ ಲೈಫ್ ಚೇಂಜಿಂಗ್ ಇವೆಂಟ್ ಗಳು ಎಷ್ಟೋ ಜನರ ಜೀವನದಲ್ಲಿ ಲೈಫ್ ಚೇಂಜಿಂಗ್ ಇವೆಂಟ್ ಗಳೇ ಆಗಲ್ಲ ಅವ್ರು ಬರ್ದೇ ಇರೋದ್ರಿಂದ. ನೀವೇ ಕೈಯಾರೆ ಒಳ್ಳೊಳ್ಳೆ ಲೀಡರ್ಸ್ ಗಳು ನಿಮ್ ಟೀಮ್ ನಲ್ಲಿ ಕ್ರಿಯೇಟ್ ಆಗೋದನ್ನ ನೀವೇ ಹಾಳು ಮಾಡ್ಕೊಂಡಾಗೆ.
ನೀವು ಯಾವುದೇ ಒಂದು ಈವೆಂಟ್ ಇರ್ಲಿ, ನೇರವಾಗಿ ಭೇಟಿಯಾಗಿ, ಪ್ರತಿಯೊಬ್ರು ಕೂಡ ನೇರವಾಗಿ ಭೇಟಿಯಾಗಿ ಆ ಒಂದು ಕಲ್ಚರ್ನ ಬಿಲ್ಡ್ ಮಾಡಿ, ಆ ಸಿಸ್ಟಮ್ನ ಬಿಲ್ಡ್ ಮಾಡಿ, ನೇರವಾಗಿ ಭೇಟಿಯಾಗಿ ಈ ಕಾರ್ಯಕ್ರಮದ ಬಗ್ಗೆ ಇಂಪಾರ್ಟೆನ್ಸ್ ಹೇಳಿ, ಆ ಕಾರ್ಯಕ್ರಮದಲ್ಲಿ ಯಾರು ಬರ್ತಾ ಇದಾರೆ ಅಂತ ಹೈಲೈಟ್ ಮಾಡಿ. ಹೆಂಗೆ ನೀವು ಒಂದು ಮದ್ವೆ ಕಾರ್ಯಕ್ರಮಕ್ಕೆ, ನಿಮ್ದೇ ಮದ್ವೆ ಅಂತ ಅಂದಾಗ ಯಾವ ತರ ಮನೆಗೆ ಹೋಗಿ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬನ್ನಿ ಅಂತ ಕರಿತೀರೋ, ಅದೇ ತರ ನೀವು ಪ್ರತಿಯೊಂದು ಈವೆಂಟ್ಸ್ ಗಳನ್ನ ಪ್ರಮೋಟ್ ಮಾಡಬೇಕು. ಅವಾಗ್ಲೇನೆ ಅತಿ ಹೆಚ್ಚು ಜನರನ್ನ ನೀವು ನಿಮ್ಮ ಟೀಮ್ ಮುಖಾಂತರ ಒಂದು ದೊಡ್ಡ ಈವೆಂಟ್ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ. ಅವಾಗ್ಲೇನೆ ಪ್ರತಿಯೊಬ್ರು ನಿಮ್ಮ ಬಿಸ್ನೆಸ್ ನಲ್ಲಿ ಆ ಒಂದು ಈವೆಂಟ್ ಮುಖಾಂತರ ಲೈಫ್ ಚೇಂಜಿಂಗ್ ಈವೆಂಟ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಟೀಮ್ ನಲ್ಲಿ ನಿಮ್ ತರ ಅವರು ಸೀರಿಯಸ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ. ತುಂಬಾ ಜನರು ಹೇಳ್ತಿರ್ತಾರೆ, ಸರ್ ನಾನು ಒಬ್ಬನೇ ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಯಾರು ನನ್ನ ಟೀಮ್ ಸೀರಿಯಸ್ ಆಗಿ ವರ್ಕ್ ಮಾಡ್ತಿಲ್ಲ, 100 ಜನ ನನ್ನ ಟೀಮ್ ನಲ್ಲಿ ಇದ್ರು ಇವತ್ತು 0 ಆಗಿದೆ, 1000 ಜನ ಇದ್ರು ಇವತ್ತು 0 ಆಗಿದೆ ಅಂತ. ಯಾಕೆ ಅಂದ್ರೆ ಈ ತರದ ಮಿಸ್ಟೇಕ್ಸ್ ನೀವು ಮಾಡಿರ್ತೀರ. ನೀವು ಮಾತ್ರ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಮಾಡ್ತಿರ್ತೀರಾ, ನಿಮ್ ಟೀಮ್ ನಲ್ಲಿ ಇರೋರು ಯಾರು ಕೂಡ ಅಟೆಂಡ್ ಮಾಡ್ತಾ ಇರಲ್ಲ. ಯಾಕೆಂದ್ರೆ ಅವ್ರಿಗೆ ನೀವು ಇಂಟಿಮೇಷನ್ ಮಾಡ್ತಿರ್ತೀರಾ, ಇನ್ವಿಟೇಷನ್ ಮಾಡ್ತಿರಲ್ಲ. ಸೊ ವಾಟ್ಸ್ಆಪ್ ನಲ್ಲಿ ಪ್ರೋಗ್ರಾಮ್ ಬಗ್ಗೆ ಮೆಸೇಜ್ ಮಾಡುವಂತದ್ದು ಇಂಟಿಮೇಷನ್, ವೈಯಕ್ತಿಕವಾಗಿ ಭೇಟಿ ಮಾಡಿ ಪ್ರೋಗ್ರಾಮ್ ಬಗ್ಗೆ ಮಾತನಾಡುವುದು ಇನ್ವಿಟೇಷನ್. ಕ್ಲಿಯರ್? ನಂಬರ್ 1 ಸ್ಕಿಲ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋದಕ್ಕೆ, ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಮಾಡೋದಕ್ಕೆ ಬೇಕಾಗಿರುವಂತಹ ನಂಬರ್ 1 ಕೌಶಲ್ಯ ಯಾವ್ದಾದ್ರು ಇದ್ರೆ ಆ ಕೌಶಲ್ಯವೇ ದೊಡ್ಡ ದೊಡ್ಡ ಈವೆಂಟ್ಸ್ ಗಳಿಗೆ ಜನರನ್ನ ಕರೆ ತರುವಂತಹ ಸಾಮರ್ಥ್ಯ. ಇದೊಂದು ಪಾಯಿಂಟ್ ಅನ್ನ ಎಲ್ರು ಕೂಡ ಜೊತೆಲಿ ಹೇಳಿ. ಅದು ಹೇಳುವಾಗ ಹೇಗೆ ಹೇಳ್ಬೇಕು ಅಂದ್ರೆ, ನಮ್ಮ ಕಂಪನಿಯ ಉನ್ನತ ಶ್ರೇಣಿಯನ್ನು ತಲುಪಲು ಅಗತ್ಯವಿರುವ ಮೊದಲನೆಯ ಕೌಶಲ್ಯವೆಂದರೆ ಕಾರ್ಯಕ್ರಮಗಳಿಗೆ ಜನರನ್ನು ಕರೆತರುವ ನಮ್ಮ ಸಾಮರ್ಥ್ಯ ಅಂತ ಹೇಳ್ಬೇಕೆಲ್ರು. ನಿಮ್ಮ ಅಂತ ಇರೋ ಜಾಗದಲ್ಲ ನಮ್ಮ ಅಂತ ಮಾಡ್ಕೊಳ್ಬೇಕು. ನೋಡೋಣ, ಎಲ್ರು ಹೇಳಿ. ನಮ್ಮ ಕಂಪನಿಯ ಉನ್ನತ ಶ್ರೇಣಿಯನ್ನು ತಲುಪಲು ಅಗತ್ಯವಿರುವ ಮೊದಲನೆಯ ಕೌಶಲ್ಯವೆಂದರೆ ಕಾರ್ಯಕ್ರಮಗಳಿಗೆ ಜನರನ್ನು ಕರೆ ತರುವ ನನ್ನ ಸಾಮರ್ಥ್ಯ ಅಂತ ಹೇಳ್ತೀರಾ ಎಲ್ರು? ಎಸ್. ನಮ್ಮ ಕಂಪನಿಯ ಉನ್ನತ ಶ್ರೇಣಿಯನ್ನು ನಮ್ಮ ಕಂಪನಿಯ ಉನ್ನತ ತರುವುದು ನಮ್ಮ ಕರ್ತವ್ಯ. ತಲುಪಲು ಅಗತ್ಯವಿರುವ ಮೊದಲನೇ ಕೌಶಲ್ಯ. ನಾನು ನೋಟ್ಸ್ ಕಳಿಸ್ತೀನಿ ಸ್ನೇಹಿತರೆ. ಈ ಒಂದು ಪಾಯಿಂಟ್ ಅನ್ನು ತುಂಬಾ ಹೈಲೈಟ್ ಮಾಡ್ಕೊಳ್ಳಿ. ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಏನಾದ್ರೂ ಒಂದು ಇಂಪಾರ್ಟೆಂಟ್ ನಂಬರ್ 1 ಕೌಶಲ್ಯ ನೀವು ಕಲಿಬೇಕು ಅಂತಿದ್ರೆ, ಆ ಕೌಶಲ್ಯವೇ ಏನು ಅಂತಂದ್ರೆ ಅತಿ ಹೆಚ್ಚು ಜನರನ್ನ ಒಂದು ಕಾರ್ಯಕ್ರಮಕ್ಕೆ ಕರೆ ತರುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಜಾಸ್ತಿ ಆಗ್ಬೇಕು. ಯಾವಾಗ ಅತಿ ಹೆಚ್ಚು ಜನರನ್ನ ಕರ್ಕೊಂಡ್ ಬರುವಂತ ಸಾಮರ್ಥ್ಯ ನಿಮ್ದು ಜಾಸ್ತಿ ಆಗ್ತಾ ಹೋಗುತ್ತೋ, ಅವಾಗ ನಿಮ್ ಇನ್ಕಮ್ ಬೈ ಡಿಫಾಲ್ಟ್ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ ಯಾವ್ದೋ ಒಂದು ಕಾರ್ಯಕ್ರಮ, 100 ಜನದ ಕಾರ್ಯಕ್ರಮ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಆ 100 ಜನದ ಕಾರ್ಯಕ್ರಮದಲ್ಲಿ ನಿಮ್ ಟೀಮ್ 10 ಜನ ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ಅವಾಗ ನಿಮ್ದೊಂದು 5,000 ರೂಪಾಯಿ ಇನ್ಕಮ್ ಇರುತ್ತೆ ತಿಂಗಳಿಗೆ ಅಂತ ಅನ್ಕೊಳ್ಳಿ. ಅದೇ ನೀವು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ 100 ಜನ ಇರೋ ಕಾರ್ಯಕ್ರಮದಲ್ಲಿ ನಿಮ್ದೇ ಟೀಮಿಂದ 20 ಜನ ಅಂತ ಅನ್ಕೊಳ್ಳಿ, ನಿಮ್ದು 5,000 10,000 ಆಗುತ್ತೆ. ಅದೇ ಕಾರ್ಯಕ್ರಮದಲ್ಲಿ 20 ಜನ ಬರೋ ಜಾಗದಲ್ಲಿ 50 ಜನ ಬಂದ್ರು ಅಂತ ಅನ್ಕೊಳ್ಳಿ, ನಿಮ್ ಇನ್ಕಮ್ 20,000 ಆಗುತ್ತೆ. ಅದೇ ಕಾರ್ಯಕ್ರಮ 100 ಜನದ ಕಾರ್ಯಕ್ರಮ 90 ಜನ ನಿಮ್ದೇ ಕಾರ್ಯಕ್ರಮದಲ್ಲಿ, ಆ ಕಾರ್ಯಕ್ರಮದಲ್ಲಿ ನಿಮ್ ಟೀಮಿಂದಾನೆ 90 ಜನ ಬಂದಿದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ ಇನ್ಕಮ್ 60,000 70,000 ಆಗೋಗಿರುತ್ತೆ. ಬೇಕಾದ್ರೆ ಇದನ್ನ ಕ್ರಾಸ್ ಚೆಕ್ ಮಾಡಿ, ಬೇಕಾದ್ರೆ ನಿಮ್ ಟಾಪ್ ಲೀಡರ್ಸ್ನು ಕೇಳಿ, ಹೌದಾ ಸರ್ ಇದು ನಿಜಾನ ಅಂತ ಕೇಳಿ, ಅವರೇ ಆನ್ಸರ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ನೀವು ಪ್ರೋಗ್ರಾಮ್ಸ್ಗಳನ್ನ ಪ್ರಮೋಟ್ ಮಾಡದೆ, ಪ್ರೋಗ್ರಾಮ್ಸ್ ಗಳಿಗೆ ಅತಿ ಹೆಚ್ಚು ಜನರನ್ನ ಕರ್ಕೊಂಡು ಹೋಗದೆ, ನಿಮ್ಮ ಟೀಮಿಗೆನೆ ನೀವು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ಗಳು ಮಾಡದೆ ನೀವು ಕೆಲಸ ಮಾಡ್ತಾ ಇದ್ರೆ ಹಲವಾರು ತಿಂಗಳುಗಳ ಎಫರ್ಟ್ ಹಾಕ್ಬೇಕು. ಈ ಪ್ರೋಗ್ರಾಮ್ಸ್ಗಳ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ, ಈ ಕಾರ್ಯಕ್ರಮಗಳ ಮಹತ್ವ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ, ಅದರ ಮಹತ್ವ ಅರ್ಥ ಮಾಡ್ಕೊಳ್ಳದೆ ನೀವು ಬೇರೆ ಏನೇ ಕೆಲಸ ಮಾಡಿದ್ರು ಕೂಡ ತುಂಬಾ ತಿಂಗಳು ಎಫರ್ಟ್ ನೀವು ಹಾಕ್ಬೇಕು. ಅದೇನಾದ್ರೂ ಪ್ರೋಗ್ರಾಮ್ಸ್ಗಳ ಮಹತ್ವವನ್ನು ನೀವು ಅರ್ಥ ಮಾಡ್ಕೊಂಡು ಆ ಪ್ರೋಗ್ರಾಮ್ಸ್ ಗಳಿಗೆ ಅತಿ ಜನರನ್ನ ಕೂರಿಸುವಂತದ್ದಾಗಿರ್ಬೋದು, ಪ್ರೋಗ್ರಾಮ್ಸ್ಗಳನ್ನ ನೀವೇ ಖುದ್ದಾಗ ಆರ್ಗನೈಸ್ ಮಾಡೋದಂತ ಆಗಿರ್ಬೋದು, ಇವೆಲ್ಲ ಮಾಡ್ತಾ ಹೋದ್ರೆ ಹಲವಾರು ತಿಂಗಳ ಎಫರ್ಟ್ ನ ನೀವು ಸೇವ್ ಮಾಡೋದಕ್ಕೆ ಸಾಧ್ಯತೆ ಇದೆ. 6 ಮಂತ್ ಎಫರ್ಟ್ ನ ನೀವು ಸೇವ್ ಮಾಡಬಹುದು ಬರೀ ಒಂದು ಈವೆಂಟ್. 1 ಈವೆಂಟ್ ಇಸ್ ಈಕ್ವಲ್ ಟು 6 ಮಂತ್ ಎಫರ್ಟ್ ಅಂತ ಹೇಳ್ತೀವಿ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. 6 ತಿಂಗಳು ಕತ್ತೆ ತರ ದುಡಿಯೋದು ಒಂದೇ, ನಮ್ ಟೀಮಿಗೆ ಒಂದು ದೊಡ್ಡ ಈವೆಂಟ್ ಮಾಡೋದು ಒಂದೇ. ಆ ಒಂದು ದೊಡ್ಡ ಈವೆಂಟ್ ಇಂದ 6 ತಿಂಗಳದ ಎಫರ್ಟ್ ನ, ಫೀಲ್ಡ್ ವರ್ಕ್ ಎಫರ್ಟ್ ನ ನಾವು ತಕ್ಕೊಳ್ಬಹುದು. ಅಷ್ಟು ಶಕ್ತಿ ಪ್ರೋಗ್ರಾಮ್ಸ್ ಇದೆ. ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಇವತ್ತೇನ್ ಸಬ್ಜೆಕ್ಟ್ ಎಲ್ಲ ಮಾತಾಡಿದ ಅವೆಲ್ಲವೂ ಕೂಡ ಪುಸ್ತಕದಲ್ಲೂ ಇದೆ. ಆ ಪುಸ್ತಕವನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಇವತ್ತೇನ್ ನಾನು ಸಬ್ಜೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ಸಬ್ಜೆಕ್ಟ್ ಎಕ್ಸ್ಪ್ಲೈನ್ ಮಾಡಿರುವಂತ ನೋಟ್ಸ್ ನಿಮಗೆ ವಾಟ್ಸಪ್ ನಲ್ಲಿ ರೀಚ್ ಆಗುತ್ತೆ. ಬಟ್ ಜಸ್ಟ್ ನಿಮಗೆ ಈ ಒಂದು ವಾಟ್ಸಪ್ ನಂಬರ್ ನಲ್ಲಿಗೆ ಆಯ್ ಅಂತ ಕಳಿಸ್ಬೇಕು. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನೀವು ಈ ಒಂದು ವಾಟ್ಸಪ್ ನಂಬರ್ 9986409556 ಗೆ ನೀವು ಆಯ್ ಅಂತ ಕಳಿಸ್ಬೇಕು. ಕಳಿಸಿದ್ರೆ ನಿಮಗೆ ಈ ಒಂದು ನೋಟ್ಸ್ ರೀಚ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಹೇಳಿ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. 3 ಜನಕ್ಕೆ ಮಾತ್ರ ಅವಕಾಶ. ಸೊ ಯಾರು ಶೇರಿಂಗ್ ಮಾಡ್ತೀರಾ
ಚಾಟ್ ಬಾಕ್ಸ್ ನಲ್ಲಿ ಅವ್ರ ಹೆಸರನ್ನ ಮೆನ್ಷನ್ ಮಾಡಿದ್ರೆ ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀವಿ. ಒಂದ್ 2 ನಿಮಿಷ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾವ್ದು ತುಂಬಾನೇ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಬೋದು. ಸೊ ಯಾರು ಶೇರಿಂಗ್ ಮಾಡ್ಕೊಳ್ತೀರಾ? ಸೊ ಮೊದಲನೇದಾಗಿ ಶ್ರೀಶೈಲ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನಮಸ್ತೆ ನಮಸ್ತೆ ಶ್ರೀಶೈಲ್ ಸರ್. ಆಲ್ ಲೀಡರ್ಸ್ಗೆ ಗುಡ್ ಈವ್ನಿಂಗ್ ಸರ್. ಇವತ್ತಿನ ನಮಸ್ತೆ ಸರ್. ಕೇಳಿಸ್ತಾ ಇದೆ ಸರ್? ವಾಯ್ಸ್ ಬ್ರೇಕ್ ಆಗ್ತಿದೆ ಶ್ರೀಶೈಲ್ ಸರ್. ಸರ್ ಕೇಳಿಸ್ತಾ ಇದೆ? ವಾಯ್ಸ್ ಮಧ್ಯೆ ಮಧ್ಯೆ ಬ್ರೇಕ್ ಆಗ್ತಾ ಇದೆ. ಹಲೋ ಸರ್, ಸರ್ ನೆಟ್ವರ್ಕ್ ಇಲ್ವಾ ಅಲ್ಲಿ? ಇಲ್ಲ ಸರ್, ಇದೆ ಸರ್, ಗೊತ್ತಿಲ್ಲ. ಹೇಳಿ ಸರ್, ಹೇಳಿ. ಇವಾಗ ಕೇಳಿಸ್ತಾ ಇದೆ ಸರ್? ಇವಾಗ ಕೇಳಿಸ್ತಾ ಇದೆ. ಎಸ್ ಸರ್. ಓಕೆ ಸರ್. ಇವತ್ತಿನೊಂದು ಪ್ರೋಗ್ರಾಮ್ ಅಲ್ಲಿ ನನಗೆ ಇಷ್ಟ ಆದಂತ ಪಾಯಿಂಟ್ ಅಂದ್ರೆ, ನೀವು ಮೀಟಿಂಗ್ ಅನ್ನ ಟೋಟಲ್ ದೊಡ್ಡ ಪ್ರೋಗ್ರಾಮ್ ಅನ್ನ ಮಾಡ್ಬೇಕಂತ ಒಂದು ಪಾಯಿಂಟ್ ಹೇಳಿದ್ರಿ ಸರ್. 6 ತಿಂಗಳ ನಾವು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು ಅಷ್ಟೇ, ಒಂದು ಮೀಟಿಂಗ್ ಹಾಲ್ ನಲ್ಲಿ ಎಲ್ಲಾರನು ಟೀಮ್ ಜೊತೆಗೆ ಅಟೆಂಡ್ ಮಾಡೋದು ಅಷ್ಟೇ ಎಫರ್ಟ್ ಅಂತ. ನೆಕ್ಸ್ಟ್ ನಾವು ಇವತ್ತೇನ ಮೀಟಿಂಗ್ ಅಟೆಂಡ್ ಮಾಡೀವಿ, ಅಕಸ್ಮಾತ್ ಪ್ರತಿಯೊಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಬಟ್ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇಲ್ಲ. ನಾವು ಪಾಸಿಟಿವ್ ಆಗಿದ್ದಷ್ಟು ನಮ್ಮ ಟೀಮ್ ಇಲ್ಲ ಅಂದ್ರೆ ನಾವು ಇಂಟಿಮೇಷನ್ ಮುಟ್ಟಿಸ್ತಾ ಇಲ್ಲ. ಓನ್ಲಿ ಇಂಟಿಮೇಷನ್ ಅಂದ್ರೆ ಮೆಸೇಜ್ ಕಳಿಸ್ತಾ ಇದೀವಿ. ಅದೊಂದು ಪಾಯಿಂಟ್ ಇಷ್ಟ ಆಯ್ತು ಸರ್. ನೆಕ್ಸ್ಟ್ ಅಲ್ಲಿ ಆಗ್ಬೇಕು, ನಮ್ದು ಟೀಮ್ ಸಣ್ಣದಿದ್ರ ಬಿ ನಮ್ ದೊಡ್ಡ ಕಂಪ್ನಿಗಳ ಪ್ರೋಗ್ರಾಮ್ ಒಳಗಡೆ ನಾವು ಅಟೆಂಡ್ ಮಾಡಿಸ್ಬೇಕು ಟೀಮ್. ಇಲ್ಲಾಂದ್ರೆ ನಮ್ಮ ಸೀನಿಯರ್ ಜೊತೆಗಾದ್ರೂ ಕಾಂಬಿನೇಷನ್ ಮಾಡ್ಕಿಸಿ ನಾವು ಒಂದು ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಿಸ್ಬೇಕು. ಈ ಒಂದು 3 ಪಾಯಿಂಟ್ಸ್ ನನಗೆ ಮೇನ್ ಇಷ್ಟ ಆದಂತ ಒಂದು ಪಾಯಿಂಟ್ ಸರ್. ಸೊ ವೆರಿ ಗುಡ್ ಶ್ರೀಧರ್ ಸರ್. ಸೊ ಒಂದು ಅದ್ಭುತವಾದ ಪಾಯಿಂಟ್ಸ್ ಗಳನ್ನ ನೀವು ಶೇರಿಂಗ್ ಮಾಡ್ಕೊಂಡ್ರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕಾಜಪ್ಪ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಕಾಜಪ್ಪ ಸರ್. ಸರ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳು ನಮಗೆ ಬಹಳ ಇಷ್ಟ ಆದವು ಸರ್. ಇನ್ನೊಂದು ಪಾಯಿಂಟ್ ಅಪ್ಪ ಅಂತಂದ್ರ, ಮಂಕಿ ಸಿ ಮಂಕಿ ಟು ನಮ್ಗೆ ಬಹಳ ನಮಗೆ ಇಷ್ಟ ಆಯ್ತು ಸರ್. ಯಾಕಂದ್ರ ಮೊದಲು ನಾವು ಜನರು ಹಂಗೆ ಇದೇವು, ಅದೇ ತರ ನಮ್ಮ ಮೈಂಡ್ ಸೆಟ್ ಇತ್ತು. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳು ಹೇಳಿದ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಮತ್ತೆ ಪ್ರೋಗ್ರಾಮ್ ಅಟೆಂಡ್ ಮಾಡೋದು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ನಾವು ಹೋಗ್ತೇವೆ, ಆದ್ರೆ ನಮ್ಮ ಲೀಡರ್ಸ್ ನಮ್ಮ ಟೀಮ್ ನಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಎಷ್ಟು ಹೇಳಿದ್ರು ಬರ್ತಾ ಇಲ್ಲ. ಅದಕ್ಕೆ ನೀವು ಪ್ರೋಗ್ರಾಮ್ ಒಯ್ಯೋದ್ರಿಂದ ಬಹಳ ನೆಟ್ವರ್ಕ್ ಮುಂದುವರಿತಾ ಅಂದ್ರಿ ಸರ್. ಥ್ಯಾಂಕ್ ಯು ಸರ್ ವೆರಿ ಮಚ್. ಇಂಪಾರ್ಟೆಂಟ್ ಪಾಯಿಂಟ್ಗಳು ಬಹಳ ಹೇಳಿದ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಕಾಜಪ್ಪ ಸರ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡಿದ್ರಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದಂತ ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಮತ್ತೆ ಅಡ್ವಾನ್ಸ್ ಆಗಿ ನಾನು ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. 2025ನೇ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ನಾವು ನಾಳೆಗೆ 1/1/2025ಕ್ಕೆ ಕಾಲಿಡ್ತಾ ಇದೀವಿ. ಮೊದಲನೇ ದಿನ 2025ನೇ ವರ್ಷದ ಮೊದಲನೇ ದಿನ ನಾಳೆ. ಸೊ 2025ನೇ ವರ್ಷ ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ. ನೀವು ಬಯಸಿದಂತಹ ಎಲ್ಲಾ ಕನಸುಗಳು ಆ ದೇವ್ರು ನಿಮ್ಮ ಜೀವನದಲ್ಲಿ ಕರುಣಿಸ್ಲಿ ಅಂತ ಹೇಳಿ ಆ ದೇವ್ರ ಹತ್ರ ಕೇಳ್ಕೊಳ್ತಾ, ಆರೋಗ್ಯ ಐಶ್ವರ್ಯ ಸಂಪತ್ತು ದೇವ್ರು ನಿಮಗೆ ಕೊಡ್ಲಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಹೊಸ ವರ್ಷ ಮತ್ತೆ ನೀವೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವೆಲ್ಲವನ್ನು ಕೂಡ ಲಿಸ್ಟ್ ಮಾಡಿ ಡೈರಿಯಲ್ಲಿ, ಅದ್ರ ಕಡೆ ಫೋಕಸ್ ಮಾಡಿ. ನಿಮ್ಮ ಸಕ್ಸಸ್ ದಿನಗಳು ಅತಿ ಶೀಘ್ರದಲ್ಲೇ ಬರಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ.